हरिः ओम। जन्माद्यस्य यतोन्मयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम्। धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति तत्पादपङ्केरुहं
ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತೆ ಏಕಾದಶ ಸ್ಕಂದಾಂತರ್ಗತ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪುರುಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ನಿನ್ನಿನ ದಿನ ಯೋಗ್ಯ ಗುರುಗಳನ್ನು ಮಾಡಿಕೊಂಡು ಅವರ ಹತ್ತಿರ ಯಮ ನಿಯಮ ಆಸನ ಪ್ರಾಣಾಯಾಮ ಆನಂತರ ಧ್ಯಾನ ಸಮಾಧಿ ಇತ್ಯಾದಿ ಅಷ್ಟಾಂಗ ಯೋಗಗಳನ್ನು ಕಲಿಬೇಕು ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಹೇಳ್ತಾರೆ. ಕೇವಲ ಅದಕ್ಕೋಸ್ಕರವೇ ಜೀವನವನ್ನು ಮೀಸಲಾಗಿಡದೆ ಸಾಮಾನ್ಯವಾಗಿ ಆದರೂ ಕೂಡ ಪ್ರಾಕ್ಟೀಸಿಗೆ ತರುವಷ್ಟು ಗೊತ್ತಿರಬೇಕು, ಇದು ಅನಿವಾರ್ಯ. ಆದರೆ ಪರಮಾತ್ಮ ಹೇಳ್ತಾನೆ, ಇಷ್ಟೇ ಇದ್ದರೆ ನಾನು ಒಲಿಯೋದಿಲ್ಲ, ನಿಮ್ಮಲ್ಲಿ ದೈವಿ ಗುಣಗಳಿರಬೇಕು. ಪ್ರಮುಖವಾಗಿರ್ತಕ್ಕಂಥ ಗುಣಗಳು ನಿಮ್ಮಲ್ಲಿ ಯಾವುದಿರಬೇಕು ಅಂತ ಅನ್ನೋದನ್ನು ಪರಮಾತ್ಮ ತೋರಿಸ್ಕೊಡ್ತಾನೆ. ಮೊದಲೇದು ಪರಮಾತ್ಮ ಹೇಳ್ತಾನೆ ಅಮಾನಿ. ಇದು ದೈವಿ ಸಂಪತ್ತಿಯಲ್ಲೂ ಬಂದಿದೆ. ಅಮಾನಿ ಅಮತ್ಸರ ದಕ್ಷ ನಿಗಮೆ ದೃಢಸೌಹೃದ ಅಸತ್ವರ ಅರ್ಥಜಿಜ್ಞಾಸು ಅನಸೂಯು ಅಮೋಘವಾಕ್. ಸುಮಾರು 9-10 ಗುಣಗಳನ್ನು ನಮಗೋಸ್ಕರ ಹೇಳ್ತಾನೆ. ಇಷ್ಟು ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಳಿ. ಮೊದಲೇದು ನಿಮ್ಮಲ್ಲಿರ್ತಕ್ಕಂಥ ಅಹಂಕಾರ ತೆಗೆದುಹಾಕ್ಬೇಡಿ. ಪರಮಾತ್ಮ ಹೇಳ್ತಾನೆ, ನನಗೂ ಅಹಂಕಾರಕ್ಕೂ ಅಲರ್ಜಿ ಇದೆ. ಎಲ್ಲಿ ಅಹಂಕಾರ ಇದೆ ನಾನು ಸರ್ವಥಾ ಬರೋದಿಲ್ಲ, ಅವರಿಗೆ ಅನುಗ್ರಹ ಮಾಡೋದಿಲ್ಲ. ನಾನು
ಅಹಂಕಾರ ಪಡ್ತಕ್ಕಂಥ ವ್ಯಕ್ತಿಗೆ ಮೇಲೆ ನನ್ನ ಅನುಗ್ರಹ ಆಗೋದಿಲ್ಲ. ಅವನು ಎಷ್ಟೇ ದೊಡ್ಡ ವಿದ್ವಾಂಸನೇ ಆಗಿರಲಿ, ಎಂಥ ದೊಡ್ಡ ಸಾಧಕನೇ ಆಗಿರಲಿ, ತಪಸ್ವಿ ಆಗಿರಲಿ, ಏನೇ ಆಗಿರಲಿ, ಏನಿದ್ರೂ ಕೂಡ ನಾನು ಅನುಗ್ರಹ ಮಾಡೋದಿಲ್ಲ. ಅಹಂಕಾರ ರಾಹಿತ್ಯ ಇದು ಮೊದಲನೇ ಗುಣ ಇರಬೇಕು ಅಂತ. ಎರಡನೇದ್ದು ಅಮತ್ಸರಹ. ಅವ್ನಿಗೆ ಅಷ್ಟು ದುಡ್ಡದು ನನಗಿಲ್ಲ, ಅವ್ನಿಗೆ ಚಲೋ ಆಯಿತು ನನಗೆ ಯಾಕಾಗಿಲ್ಲ. ಇನ್ನೊಬ್ಬರ ಜೊತೆಗೆ ಕಂಪೇರ್ ಮಾಡಿಕೊಂಡು ಹೋಲಿಸಿಕೊಂಡು ನಾನು ಹಾಗಿದ್ದೀನಿ ಹೀಗಿದ್ದೀನಿ ಅಂತಿಕೊಂಡಂತಕ್ಕಂಥ ವಿಚಾರ ಬಿಟ್ಟುಬಿಡು. ನೀನು ಹೇಗಿದ್ದಿ ನೀನೇ ಹಾಗಿದ್ದಿ, ಅವನು ಹೇಗಿದ್ದ ಅವನು ಹೇಗಿದ್ದಾನೆ. ಅವನು ನೀನಾಗ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಅವನಾಗ್ಲಿಕ್ಕೆ ಸಾಧ್ಯವಿಲ್ಲ. ನನ್ನ ಎಲೆಯಲ್ಲಿ ಕತ್ತೆ ಸತ್ತು ಬಿದ್ದಿರುವಾಗ ಅದನ್ನು ದೂರೀಕರಿಸಬೇಕೇ ಹೊರತು ಇನ್ನೊಬ್ಬರ ಎಲೆ ಮೇಲೆ ಒಂದು ನೊಣ ಹಾರಿಸ್ಲಿಕ್ಕೆ ಹೋಗಬಾರ್ದು. ಅದನ್ನು ಗಾದೆ ಮಾತು. ತಾತ್ಪರ್ಯ ತನ್ನ ಸಾಧನೆ ತಾನು ಮಾಡ್ಕೊಳ್ಬೇಕು. ಇನ್ನೊಬ್ಬರ ದೋಷಗಳನ್ನು ಯಾಕೆ ನೋಡ್ಲಿಕ್ಕೆ ಹೋಗಬೇಕು? ಇನ್ನೊಬ್ಬರಲ್ಲಿ ದೋಷವನ್ನು ಚಿಂತನೆ ಆದರೆ ಯಾಕೆ ಮಾಡಬೇಕು? ಬೇಕಾಗಿಲ್ಲ ಅಂತ ಹೇಳ್ತಾನೆ ಪರಮಾತ್ಮ. ಆನಂತರ ಮೂರನೇ ಗುಣ, ಯಾವ ಕೆಲಸ ತೆಗೆದುಕೊಂಡೇ ಅದನ್ನು ಏಕಾಗ್ರತೆಯಿಂದ ಪೂರ್ತಿ ಮಾಡು. ದಕ್ಷನಾಗಿರಬೇಕು. ಭಾಗವತ ಕೇಳಬೇಕಾಗಿದೆಯಲ್ಲ, ಏಕಾಗ್ರ ಚಿತ್ತೆಯಿಂದ ಒಳ್ಳೆ ತಿಳುವಳಿಕೆ ಪೂರ್ವಕವಾಗಿ ಕೇಳು. ಹೇಳ್ತಕ್ಕಂಥ ವ್ಯಕ್ತಿ ಸರಿಯಾಗಿ ಅರ್ಥ ಮಾಡಿಕೊಂಡು ಹೇಳಬೇಕು. ನಿಗಮೆ ದೃಢ ಸೌಹೃದ. ವೇದ ಮತ್ತು ವೇದಾನುಸಾರಿಯಾದ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತ್ಯಾದಿಗಳು ಹೇಳಿದ ರೀತಿಯಲ್ಲೇ ನನ್ನ ಜೀವನದ ಒಂದು ನನ್ನ ಜೀವನವನ್ನು ರೂಪಿಸಿಕೊಳ್ಳುತ್ತೇನೆ. ನನ್ನ ಲೈಫ್ ಸ್ಟೈಲ್ ವೇದದಲ್ಲಿ ಹೇಳಿದ ಮಾರ್ಗದ ಪ್ರಕಾರವೇ ಇರ್ತಾರೆ. ಅದನ್ನು ಬಿಟ್ಟು ಇರೋದಿಲ್ಲ. ಅಮಾನಿ ಅಮತ್ಸರ ದಕ್ಷ ನಿಗಮೆ ದೃಢ ಸೌಹೃದ. ವೇದೋಕ್ತ ಮಾರ್ಗವನ್ನು ಬಿಟ್ಟು ನಾನು ಬೇರೆ ಮಾರ್ಗವನ್ನು ಎಂದಿಗೂ ಯಾವ ಸಂದರ್ಭದಲ್ಲಿಯೂ ನಾನು ಸ್ವೀಕರಿಸುವುದಿಲ್ಲ. ಆನಂತರ ಅಸತ್ವರ, ಚಂಚಲನಾಗಿರಬಾರ್ದು. ಆಚಾರ ಮುಗಿಸ್ಬಿಟ್ರಿ ಭಾಗವತ್ ಲಗುನೆ, ಅದು ಬೇರೆ ಹೊಸ ಚಾಲು ಮಾಡಿರಿ. ವಿಷಯ ಎಷ್ಟು ಗಹನವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ, ಆ ಒಂದು ಸಿದ್ಧತೆ, ಆ ಒಂದು ತಯಾರಿ ಈ ಸಾಧಕನಲ್ಲಿ ಬೇಕು. ಆನಂತರ ಅರ್ಥ ಜಿಜ್ಞಾಸು. ಕೇಳಬೇಕು ಅಷ್ಟೇ. ಭಾಗವತ ಕೇಳಬೇಕು, ಅರ್ಥ ಮಾಡಿಕೊಳ್ಬೇಕು, ತಿಳಿದುಕೊಳ್ಬೇಕು, ಮನನ ಮಾಡಬೇಕು. ಅವೆಲ್ಲ ಬೇಕಾಗಿದೆ ಅಂತಕ್ಕಂತಹ ಜನರಿಗೆ ಪರಮಾತ್ಮ ಹೇಳ್ತಾನೆ, ಇಲ್ಲ, ತಿಳಿದುಕೊಂಡು ಮುಂದೆ ಹೋಗಿ. ಇವತ್ತಿನ ವಿಷಯ ತಿಳಿಯದೇ ಇದ್ದರೆ, ಅದಕ್ಕೆ ನಾನು ಪ್ರತಿಯೊಂದು ವಿಷಯ 2-3 ಸಲ ರಿಪೀಟ್ ಮಾಡ್ತಿರ್ತಾನೆ. ತಿಳಿಯದೇ ಇದ್ದರೆ ಪುನಃ ಕೇಳಿ. ನೀವು ಕೇಳ್ತಕ್ಕಂಥ ವಿಷಯದ ಬಗ್ಗೆ ನಿಮಗೆ ಸರಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇರಬೇಕು. ಹೌದು, ಇದು ಹೀಗಿದೆ, ಇದು ಈ ರೀತಿಯಾಗಿ ಆಗ್ತದೆ ಅನ್ನುವ ಒಂದು ಕ್ಲಿಯರ್ ಕಟ್ ಕಾನ್ಸೆಪ್ಟ್ ಆ ಏಕಾಗ್ರತೆ, ಅದನ್ನು ತಿಳಿದುಕೊಳ್ಳುವ ಸಾಮರ್ಥ್ಯವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಆನಂತರ ಅನಸೂಯು, ಅಸೂಯ ಇರಬಾರ್ದು. ಇನ್ನೊಬ್ಬರ ಉನ್ನತಿಯನ್ನು ನೋಡಿ ಕರಬಾರ್ದು. ಒಳ್ಳೇದಾದರೆ ಭಾಳ ಒಳ್ಳೇದೇ, ನಮ್ಮವರಲ್ಲ ಎಷ್ಟು ಚೆನ್ನಾಗಾಯಿತು, ಸಾಹಸಪಟ್ಟ, ಆಯಿತು, ಸಂತೋಷ ಪಡಬೇಕು. ಆದ್ರೆ ನಮ್ಮಲ್ಲಿ ಅವನಿಗೇನು ಬರ್ತದೆ, ದಾಟಿದ್ದಾನೆ. ಇದು ಪರಮಾತ್ಮನಿಗೆ ಸಮ್ಮತ ಇಲ್ಲ. ಇನ್ನೊಬ್ಬನಲ್ಲಿದ್ದ ಗುಣಗಳನ್ನು ಹೊಗಳುವುದನ್ನು ಕಲಿಯಿರಿ. ಇನ್ನೊಬ್ಬರ ದೋಷ ಎಣಿಸ್ಲಿಕ್ಕೆ ಹೋಗಬೇಡಿ. ದೋಷ ತೆಗಿಲಿಕ್ಕೆ ಹೋದರೆ ಎಲ್ಲರಲ್ಲಿಯೂ ಸಿಗ್ತದೆ.
ಎಲ್ಲರೆಲ್ಲೂ ದೋಷ ಹುಡುಕ್ಬೋದು, ದೇವರಲ್ಲಿ ದೋಷ ಹುಡುಕ್ಲಿಕ್ಕೆ ಆಗೋದಿಲ್ಲ. ದೋಷಾರೋಪಣೆ ಮಾಡ್ಲಿಕ್ಕೆ ಬರ್ತದೆ, ಅವನಲ್ಲಿ ದೋಷ ಇಲ್ಲ, ಆರೋಪಣೆ ಮಾಡ್ಲಿಕ್ಕೆ ಬರ್ತಲ್ಲ. ಆದ್ದರಿಂದಾಗಿ ಅಸೂಯ ಎಂದಿಗೂ ಇರಬಾರದು. ಗುಣಗಳು ಎಲ್ಲಿ ಕಾಣ್ತದೆ ಅದನ್ನು ಹೊಗಳ್ತಕ್ಕಂಥ ಉದಾರತೆ ಇರಬೇಕು. ಕೊನೆಯ ಯೋಗ್ಯತೆ ಅಂತ ತಿಳ್ಕೊಂಡಂತಂದರೆ ಅಮೋಘ ವಾಕ್, ವ್ಯರ್ಥ ಹರಟೆ ಹೊಡೆಯಬಾರದು. ಎಷ್ಟು ಅನವಶ್ಯಕ ಮಾತನಾಡ್ತೇವೆ ಅಷ್ಟು ನಮ್ಮ ಆಯುಷ್ಯ ಕಡಿಮೆ ಆಗ್ತಾ ಹೋಗ್ತದೆ, ನಮ್ಮ ಪ್ರಾಣಶಕ್ತಿ ಕಡಿಮೆ ಆಗ್ತದೆ. ಪ್ರಾಣಶಕ್ತಿಯ ದುರುಪಯೋಗ ಮಾಡಿಕೊಳ್ಬೇಡಿ. ಈಗೆಲ್ಲ ಹೇಳ್ತಾ ಇದ್ದಾರಲ್ಲ, ಪೆಟ್ರೋಲ್ ಉಳಿಸಿ ಕಡಿಮೆ ಖರ್ಚು ಮಾಡಿ, ಇಲ್ಲ ಇನ್ನು 10 ವರ್ಷದ ನಂತರ ಪೆಟ್ರೋಲ್ ನಿಮಗೆ ಸಿಗೋದಿಲ್ಲ, ಎಲ್ಲ ಸೋರ್ಸ್, ಭೂಮಿಯ ಸೋರ್ಸ್ ಮುಗಿದೋಗ್ಬಿಡ್ತದೆ. ಪೆಟ್ರೋಲ್ ಏನು ಬೇಕಾದ ಹಾಕ್ಕೊಳ್ಳಕ್ಕೆ. ಆದರೆ ನಾವು ಮಾತ್ರ ಹರಟೆ ಹೊಡೆದು ನಮ್ಮ ಪ್ರಾಣಶಕ್ತಿಯನ್ನು ಕಳೆದುಕೊಳ್ಳಬಾರದು. ಅಮಾನಿ, ಅಮತ್ಸರ, ದಕ್ಷ 8 ಗುಣಗಳನ್ನು ಪರಮಾತ್ಮ ಹೇಳ್ತಾನೆ. ಅಹಂಕಾರ ಬೇಡ, ಹೊಟ್ಟೆ ಕಿಚ್ಚು ಬೇಡ, ನಿನ್ನ ಕಾರ್ಯದಲ್ಲಿ ನೀನು ಎಕ್ಸ್ಟ್ರಾರ್ನರಿ ಆ ರೀತಿಯಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಇಟ್ಟುಕೋ, ಅದನ್ನು ಸರಿಯಾಗಿ ಪೂರ್ತಿಯಾಗಿ ಅದನ್ನು ಅರ್ಥ ಮಾಡಿಕೊ. ವೇದೋಕ್ತ ಮಾರ್ಗ ಬಿಟ್ಟು ಹೋಗೋದಿಲ್ಲ ಅಂತ ನಿರ್ಧಾರ ಇರಲಿ. ಆ ನಂತರ ಸಾಧನೆ ಮಾಡುವ ವಿಷಯದಲ್ಲಿ ಚಂಚಲತೆ ಬೇಕಾಗೋದಿಲ್ಲ, ಏಕಾಗ್ರತೆ ಬೇಕಾಗ್ತದೆ. ಎಷ್ಟೇ ಕಠಿಣವಿದ್ದರೂ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಪ್ರಯತ್ನವನ್ನು ಮಾಡಿಕೊಂಡು ಆ ಶಾಸ್ತ್ರದ ಅರ್ಥವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ಜಿಜ್ಞಾಸತ್ವವನ್ನು ನೀನು ಬೆಳೆಸ್ಕೋ. ಇನ್ನೊಬ್ಬರ ಗುಣಗಳನ್ನು ಹೊಗಳುವ ಉದಾರತೆ ನಿನ್ನಲ್ಲಿರಲಿ. ಇನ್ನೊಬ್ಬರ ದೋಷವನ್ನು ಎಣಿಸದೇ ಇರತಕ್ಕಂಥ ಸ್ವಭಾವನಿಂದಾಗಲಿ. ಆನಂತರ ಹಾಳು ಹರಟೆಯನ್ನು ಹೊಡೆಯಬೇಡ. ಪರಮಾತ್ಮ ಹೇಳ್ತಾನೆ, ಈ 8 ಯೋಗ್ಯತೆಗಳು ಏನು ಕಠಿಣ ಇಲ್ಲ, ಪ್ರಯತ್ನ ಮಾಡದೇ ಇದ್ದರೆ ಕಠಿಣವೂ ಆಗಿವೆ. ಇಂಥ ಯೋಗ್ಯತೆಯನ್ನು ಪಡೆದಿರತಕ್ಕಂಥ ವ್ಯಕ್ತಿ ನೀನು ಪರಮಾತ್ಮನ ಪಡಿಬೇಕು, ಸಂಸಾರದಲ್ಲಿರಬೇಕು, ಮೊದಲು ನಿರ್ಧಾರ ಮಾಡಬೇಕು. ಪರಮಾತ್ಮನ ಪಡೆಯಬೇಕಾಗಿದ್ದರೆ ಸಂಸಾರದ ಮೇಲಿನ ಮೋಹ ಇರಬಾರದು. ಕರ್ತವ್ಯ ಮಾಡಿ, ಬೇಡ ಅಂತ ಅನ್ನೋದಿಲ್ಲ. ಹೆಂಡತಿ, ಜಾಯ, ಅಪತ್ಯಂ, ಗೃಹಂ, ಕ್ಷೇತ್ರಂ, ಸ್ವಜನ ದ್ರವ್ಯಣಾದಿಷು ಉದಾಸೀನ. ದೊಡ್ಡ ಪರೀಕ್ಷೆಯನ್ನು ದೇವರು ನಮ್ಮ ಎದುರುಗಿಡ್ತಾನೆ. ಹೆಂಡತಿ ಬಗ್ಗೆ ಅಥವಾ ಗಂಡನ ಬಗ್ಗೆ ಇರ್ತಕ್ಕಂಥ ಅತಿ ಮೋಹ ಬಿಟ್ಬಿಡಿ. ಮುಂದೆ ಅದು ನಿಮ್ಮ ದುಃಖಕ್ಕೆ ಕಾರಣವಾಗ್ತದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಯಾರನ್ನು ನಾವು ಬಹಳ ಪ್ರೀತಿ ಮಾಡ್ತೀವೋ ಬಿಟ್ಟು ಹೋದರೆ ಆಗ ನನ್ನ ಪ್ರಾಣ ನನ್ನ ಹೋಯ್ತು, ನಾನು ಮುಂದೆ ಹೇಳಲಿಕ್ಕಾಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಮನುಷ್ಯ ತನ್ನ ಜೀವನವನ್ನು ಕಳ್ಕೊಳ್ತಾ ಅಂತಕ್ಕಂಥ ಅನೇಕ ಜನರನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ಮಕ್ಕಳ ವಿಷಯದಲ್ಲಿ, ಮನೆಯ ವಿಷಯದಲ್ಲಿ, ಹೊಲಗಳ ವಿಷಯದಲ್ಲಿ, ಬಂಧುಗಳ ವಿಷಯದಲ್ಲಿ, ಸಂಪತ್ತುಗಳ ವಿಷಯದಲ್ಲಿ ಬಹಳ ಲಕ್ಷ್ಯ ಕೊಡಬಾರ್ದು. ಎಷ್ಟು ಕೊಡಬೇಕು ಅಷ್ಟು ಕೊಡೋಕೆ ಮುಗಿತು, ಆದಾಯ್ತು. ಈ ರೀತಿಯಾಗಿ ಅಲ್ಲಿಯ ಲಕ್ಷ್ಯ ಕಡಿಮೆ ಮಾಡಿದ್ರೆ ಇಲ್ಲಿ ಲಕ್ಷ್ಯ ಇಡಲಿಕ್ಕೆ ಆಗ್ತದೆ. ಯಾವುದಾದ್ರೂ ಒಂದು ಕಡೆಯಲ್ಲಿ ಲಕ್ಷ್ಯ ಇಡಲಿಕ್ಕೆ ಆಗ್ತದೆ ಅಲ್ವಾ? ಎರಡೆರಡು ಕಡೆ ಲಕ್ಷ್ಯ ಸರಿಯಾಗಿ ಇಡಲಿಕ್ಕೆ ಆಗೋದಿಲ್ಲ. ಇಡ್ತೇವೆ, ಇಡ್ತೇವೆ ನಾವು. ಆದರೆ ಆ ರೀತಿಯಾಗಿರ್ತಕ್ಕಂಥ ವಿಷಯದಲ್ಲಿ ಲಕ್ಷ್ಯ ಇಡ್ತೇವೆ, ಆದರೆ ಅರ್ಧಮರ್ಧ ಪ್ರಯೋಜನ ಇಲ್ಲ. ಪೂರ್ತಿ ಲಕ್ಷ್ಯ ಇರಬೇಕು.
ಪೂರ್ತಿ ಲಕ್ಷ್ಯ ಅಂತಂದ್ರೆ ಎಷ್ಟು ಪೂರ್ತಿ ಅಂತ ತಿಳ್ಕೊಂಡಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಘ್ನ ನಮಗೆ ಪೀಡಿಸಬಾರ್ದು. ಆ ರೀತಿಯಾಗಿ ಸರಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದ ಲಕ್ಷ್ಯವನ್ನು ಇಟ್ಟಿರಬೇಕು. ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ 8 ಗುಣಗಳಿಂದ ಯುಕ್ತನಾಗಿ ದೇವರಲ್ಲಿ ಮಾತ್ರ ಲಕ್ಷ್ಯ ಇಡಬೇಕಾಗಿತ್ತು ಅಂತಂದರೆ ಸಂಸಾರದ ವಿಷಯದಲ್ಲಿ ಉದಾಸೀನತೆ ಇರಬೇಕು. ಉದಾಸೀನತೆ ಅಂತ ತಿಳ್ಕೊಂಡಂತಂದರೆ ಆಯ್ತು, ಅವನಿಗೆ ಆರಾಮಿಲ್ಲ, ಔಷಧ ಹತ್ರ ತೆಗೆದುಕೊಂಡ, ಡಾಕ್ಟ್ರ್ ಹೇಳಿದರು 3 ದಿವಸ ಔಷಧ ಕೊಡ್ತದೆ, ಜ್ವರ ಇಳೀತದೆ, ಅವ್ನ ಕಡೆ ಲಕ್ಷ್ಯ ಕೊಡ್ಬೇಕು. 24 ತಾಸು ಅಯ್ಯೋ ಏನಾಗ್ತವೇನೋ, 10 ನಿಮಿಷಕ್ಕೊಮ್ಮೆ ಥರ್ಮೋಮೀಟರ್ ಹಚ್ಚಿ ನೋಡೋದು, ಇಷ್ಟು ಇರಬಾರ್ದು. ಅವಶ್ಯಕತೆ ಇಲ್ಲ, ಅನವಶ್ಯಕವಾಗಿರ್ತಕ್ಕಂಥದ್ದು. ಅದೇ ವೇಳೆ ಪರಮಾತ್ಮನ ನೆನೆಸೋದಕ್ಕೋಸ್ಕರ ಮಾಡಿ. ನಾನು ಅದನ್ನೇ ಹೇಳ್ತೇನೆ, ಆರಾಮಿಲ್ಲದೆ ಇರ್ತಾ ಹತ್ತು ಕೂತ್ಕೊಂಡು ಅಯ್ಯೋ ಯಾವಾಗ ಆಗ್ತಾ ಆರಾಮ, ಯಾವಾಗ ಆಗ್ತಾವಂತ ಅಳುವ ಬದಲಾಗಿ ಪರಮಾತ್ಮ ನಿನ್ನ ನಾನು ಶರಣೋಗಿದ್ದೇನೆ, ಇವನು ಗುಣ ಮಾಡು ಅಂತೇಳಿ ಪರಮಾತ್ಮನ ಚಿಂತನೆ ಮಾಡಿ. ಔಷಧಕ್ಕಿಂತ ಬೇಗನೆ ಗುಣ ಆಗ್ತದೆ. ಆದ್ದರಿಂದಾಗಿ ಹೆಂಡತಿ, ಮಕ್ಕಳು, ಮನೆ, ಹೊಲ, ಸಂಪತ್ತು, ವಾಹನ ಇತ್ಯಾದಿಗಳ ವಿಷಯದಲ್ಲಿ ಬಹಳ ಇಂಟ್ರೆಸ್ಟ್ ತೋರಿಸಬಾರ್ದು. ತೋರಿಸಬೇಕು ಭಗವಂತನ ಕಾರ್ಯದ ಕಡೆಗೆ. ಪರಮಾತ್ಮನಿಗೆ ಎಷ್ಟು ಕೊಡಬೇಕಾಗಿದೆ ಕೊಡ್ತಾನೆ ಪರಮಾತ್ಮ. ಆನಂತರ ಏನು ಮಾಡಬೇಕು? ಸಮಂ ಪಶ್ಯೇತ್, ಸಮನನ್ನು ನೋಡ್ರಿ ಅಂತ ಕೊಂಡಂತೆ. ಸಮ ಅಂತಂದ್ರೆ ಏನು? ಅದಕ್ಕೋಸ್ಕರ ಭಗವದ್ಗೀತೆಗೆ ಹೋಗ್ಬೇಕಾಗ್ತದೆ ನಾವು. ನಿರ್ದೋಷಂ ಹಿ ಸಮಂ ಬ್ರಹ್ಮ, ದೋಷರಹಿತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಸಮ ಅಂತ ತಿಳ್ಕೊಂಡಂತ ಹೆಸರು. ಆದ್ದರಿಂದ ಪರಮಾತ್ಮ ದೋಷರಹಿತನಾಗಿದ್ದಾನೆ ಅಂತಕ್ಕಂಥದ್ದನ್ನು ಮೊದಲು ನಿರ್ಧಾರ ಮಾಡಬೇಕು. ಆದರೆ ನಮ್ಮ ಮೊದಲು ಬಂದಿರತಕ್ಕಂಥ ಸಾಹಿತಿಗಳು, ನಮ್ಮ ಕಾಲದ ಸಾಹಿತಿಗಳು, ರಾಮ ಹಂಗಿದ್ದಾನೆ, ಕೃಷ್ಣ ಹಿಂಗಿದ್ದಾನೆ, ಅದು ಇದ್ದಾನೆ, ಇದೊಂದು ಇಂಥ ದೋಷಗಳನ್ನೇ ಎಣಿಸಿದ್ದಾರೆ. ಅದರಿಂದ ಹೊರಗೆ ಬರೋದು ಭಾಳ ಕಠಿಣ ಆಗ್ತದೆ. ಅದನ್ನು ಮೊದಲು ಕ್ಲಿಯರ್ ಮಾಡ್ಕೊಳ್ಬೇಕು. ಕೃಷ್ಣನಲ್ಲಿ ಒಂದು ದೋಷವೂ ಇಲ್ಲ. ದೋಷ ಅನಿಸಿದ್ದರೆ ಲೀಸ್ಟ್ ಮಾಡಿ ಹೋಗಿ ಗುರುಗಳ ಹತ್ರ ಕೂತ್ಕೊಳ್ಳಿ, ಅದು ದೋಷನೋ ಗುಣವೋ ಅಂತ ಡಿಸೈಡ್ ಮಾಡಿಕೊಳ್ಳಿ. ಮನಸ್ಸಲ್ಲಿ ಇಟ್ಕೊಂಡು ಯಾರಿಗೂ ಹೇಳ್ದೆ ಕೇಳದೆ ಇರ್ಬೋದು, ದೇವ್ರು ತಪ್ಪು ಮಾಡ್ತಿರ್ಬೋದು. ಸಮಂ, ನಮ್ಮ ದೇವರು ಸ್ವಲ್ಪವೂ ದೋಷದಿಂದ ಯುಕ್ತನಾಗಿಲ್ಲ. ರಾಮನಲ್ಲಿ ದೋಷ ಒಂದಲ್ಲ ಎರಡಲ್ಲ, ದೋಷದ ನೆರಳೇ ಇಲ್ಲ. ಕೃಷ್ಣನ ಹತ್ರ ದೋಷ ಬರೋದೇ ಇಲ್ಲ. ಪರಮಾತ್ಮ ನಿರ್ದೋಷ ಅಂತನ್ನು ಅರ್ಥ ಮಾಡಿಕೊಳ್ಳೋದು ಮೊದಲನೇದು ಅವಶ್ಯಕತೆ ಇದೆ. ಇದರ ಜೊತೆಯಲ್ಲಿ ಸರ್ವೇಷು ಅರ್ಥಮಿವಾತ್ಮನಃ, ಸರ್ವೇಷು ಅರ್ಥಮಿವಾತ್ಮನಃ ಅಂತಿಕೊಂಡಂತಂದ್ರೇನು? ಸರ್ವೇಷು, ಎಲ್ಲ ವಸ್ತುಗಳಲ್ಲಿ. ಎಲ್ಲ ವಸ್ತುಗಳಲ್ಲಿ ಅಂತಂದರೆ ಈ ಪುಸ್ತಕದಲ್ಲಿ, ಆನಂತರ ಈ ಲೈಟ್ನಲ್ಲಿ, ಈ ಟೇಬಲ್ನಲ್ಲಿ, ಕೇಳ್ತಕ್ಕಂಥ ನಿಮ್ಮಲ್ಲಿ, ಹೇಳ್ತಕ್ಕಂಥ ನನ್ನಲ್ಲಿ, ಎಲ್ಲ ಕಡೆಗೆ ದೇವರಿದ್ದಾನೆ. ವಿದ್ಯಾವಿನಯದಿಂದ ಯುಕ್ತನಾಗಿರ್ತಕ್ಕಂಥ ವಿದ್ವಾಂಸನಲ್ಲಿಯೂ ದೇವರಿದ್ದಾನೆ, ಸ್ವಾಮಿಗಳಲ್ಲೂ ದೇವರಿದ್ದಾನೆ, ನಮ್ಮಲ್ಲಿ ಇದ್ದಾನೆ, ನಿಮ್ಮಲ್ಲಿಯೂ ಇದ್ದಾನೆ, ನಾಯಿಯೊಳಗೂ ಇದ್ದಾನೆ, ಆಕಳದೊಳಗೂ ಇದ್ದಾನೆ, ಆನೆಯೊಳಗೂ ಇದ್ದಾನೆ. ಭಂಗಿ ಕೆಲಸ ಮಾಡ್ತಕ್ಕಂಥವನಲ್ಲೂ ದೇವರಿದ್ದಾರೆ. ಇನ್ನು ಚಾಂಡಾಲ್ನಲ್ಲೂ ದೇವರಿದ್ದಾನೆ. ಇಲ್ಲಿದ್ದವ್ರು ದೇವ್ರು ಭಾಳ ಒಳ್ಳೆಯವನಿರಬೇಕು, ಅಲ್ಲಿ ದೇವರು ಅವನು ಆ ದೇವರು ಸ್ವಲ್ಪ ಸಾಮಾನ್ಯ ಇರಬೇಕಲ್ಲ, ಅದಕ್ಕೆ ಆ ವ್ಯಕ್ತಿಗೆ ಹಂಗಾಗ್ಯದ. ಇಲ್ಲ, ಎಲ್ಲ ಕಡೆಗೆ ದೇವರು ಪರಿಪೂರ್ಣನೇ. ಎಲೆಕ್ಟ್ರಿಸಿಟಿ ಎಷ್ಟು ವೋಲ್ಟೇಜ್ ಅಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಅಷ್ಟು ಪೂರ್ತಿ ಇರ್ತದೆ. ನೀವು ಬಲ್ಬ್ ಹಾಕಿ, ಸಣ್ಣ ಬಲ್ಬ್ ಹಾಕಿದ್ರೆ ಸ್ವಲ್ಪ ಪ್ರಕಾಶ ಕೊಡ್ತದೆ,
ದೊಡ್ಡ ಬಲ್ಬ್ ಹಾಕಿದ್ರೆ ಭಾಳ ಪ್ರಕಾಶ ಕೊಡ್ತದೆ. ಹಾಗೆ ಪರಮಾತ್ಮ ಎಲ್ಲಿದ್ದರೂ ದೋಷರಹಿತನಾಗಿದ್ದಾನೆ. ಎಂಥ ವಸ್ತುಗಳಲ್ಲೇ ಇರಲಿ, ಜಡದಲ್ಲಿದ್ದ ದೇವರು ಅಷ್ಟೇ ಪರಿಪೂರ್ಣ, ನನ್ನಲ್ಲಿದ್ದ ದೇವರು ಅಷ್ಟೇ ಪರಿಪೂರ್ಣ, ನಿಮ್ಮಲ್ಲಿದ್ದ ದೇವರು ಅಷ್ಟೇ ಪರಿಪೂರ್ಣ, ದೋಷರಹಿತ. ಆನಂತರ ಯಾವುದೇ ರೀತಿಯ ಸ್ಥಾನಗತವಾಗಿರ್ತಕ್ಕಂಥ, ಉಪಾಧಿಗತವಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗತ ದೋಷ ಅವನಲ್ಲಿ ಇಲ್ಲ ಅಂತನ್ನು ನಿರ್ಧಾರ ಮಾಡಿ ಅವನಲ್ಲಿ ಲಕ್ಷ್ಯ ಇಡಬೇಕೇ ಹೊರತು ಜಾಯ, ಅಪತ್ಯ, ಗ್ರಹ, ಕ್ಷೇತ್ರ ಇವ್ರ ಕಡೆ ಲಕ್ಷ್ಯ ಇಡಬಾರದು ಅಂತ ತಿಳ್ಕೊಂಡಿದ್ದಾರೆ. ಒಂದು ಸಾಧಕನಾಗಿರ್ತಕ್ಕಂಥ ವ್ಯಕ್ತಿಗೆ ನನಗೂ ದೇವರಿಗೂ ಇರುವ ಅಂತರ ಏನು, ನನಗೂ ಜಡಕ್ಕೂ ಇರುವ ಅಂತರವೇನು, ನನಗೂ ಇನ್ನೊಬ್ಬ ಜೀವಕ್ಕೂ ಇರುವ ಅಂತರವೇನು, ಇದು ಗೊತ್ತಿರಬೇಕು. ಪರಮಾತ್ಮ ಸರ್ವೋತ್ತಮ ಅಂತನ್ನುವ ಜ್ಞಾನ ಯಾರಿಗೆ ಇಲ್ಲ, ಸಂಶಯ ಇದೆ, ಅವನು ಸಾಧಕನಾಗಲಾರ. ಅವನ ಸಾಧನೆ ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಸಾಧನೆ ಮುಂದುವರಿಯಬೇಕಾಗಿದ್ದರೆ ಮೊಟ್ಟ ಮೊದಲು ದೇವರು ನಮಗಿಂತ ಸಂಪೂರ್ಣ ಭಿನ್ನನಾಗಿ ಪರಿಪೂರ್ಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅಂತನ್ನುವ ಜ್ಞಾನ ಇದು ಅತ್ಯಂತ ಅನಿವಾರ್ಯ. ಅದಕ್ಕೋಸ್ಕರ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ವಿಲಕ್ಷಣ ಸ್ಥೂಲ ಸೂಕ್ಷ್ಮಾತ್ ದೇಹಾತ್ ಆತ್ಮೇಕ್ಷಿತ ಸ್ವದೃಕ್ ಯಥಾಗ್ನಿ ದಾರುಣೋ ದಾಹ್ಯಾತ್ ದಾಹಕ ಅನ್ಯ ಪ್ರಕಾಶಕ. ಭಾಗವತದ ಶ್ಲೋಕ. ಯಥಾ ಅಗ್ನಿ ದಾರುಣ, ಒಂದು ಅಗ್ನಿ ಧಗ 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 ಉರಿತದ, ಕಟ್ಟಿಗೆ ಉರಿಲಿಕ್ಕತ್ತದ. ಕಟ್ಟಿಗೆ ಮತ್ತು ಅಗ್ನಿ ಇಬ್ಬರೂ ಬೇರೆ ಬೇರೆ. ಅಗ್ನಿ ಕಟ್ಟಿಗೆಯಲ್ಲಿದ್ದ ಇಂಧನದ ಭಾಗವನ್ನು ಸುಡ್ತಾ ಇದ್ದಾನೆ. ಆ ಅಗ್ನಿ ಸುಡ್ತಕ್ಕಂಥವನು, ಅಗ್ನಿ ಸುಡಲ್ಪಡ್ತಕ್ಕಂಥವನು ಅವನು ಕಟ್ಟಿಗೆ. ಹಂಚಿನ ಮೇಲೆ ಚಪಾತಿ ಹಾಕ್ತಕ್ಕಂಥವನು ಬೇರೆ, ಬೇಯ್ತಕ್ಕಂಥದ್ದು ವಸ್ತು ಚಪಾತಿ. ಇಬ್ಬರಿಗೂ ಏನೂ ಸಂಬಂಧ ಇಲ್ಲ, ಕಾರ್ಯಕಾರಣ ಸಂಬಂಧ ಇದೆ, ಆದರೆ ಅಜಗಜಾಂತರ. ಹೇಗೆ ಯಥಾಗ್ನಿ ದಾರುಣೋ ಮಹ್ಯಂ, ಉರಿತಕ್ಕಂತಹ ಕಟ್ಟಿಗೆಯಿಂದ ಪರಮಾತ್ಮ, ಅದನ್ನು ಸುಡ್ತಕ್ಕಂಥ ಪರಮಾತ್ಮ, ಅಗ್ನಿ ನಾಮಕನಾದ ಪರಮಾತ್ಮ ಬೇರೆ. ಅಷ್ಟೇ ಏಕೆ, ನಮ್ಮ ಈ ಸ್ಥೂಲ ಶರೀರಕ್ಕಿಂತಲೂ ಇದು ಅನ್ನಮಯ ಶರೀರ. ಒಳಗಿರ್ತಕ್ಕಂಥ ಪ್ರಾಣಮಯ ಶರೀರ ಏನು ಪ್ರಾಣವಾಯುವಿನ ಗತಿ ಇತ್ಯಾದಿಗಳಿಂದ ಆಗ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಭಾಗ ಇದೆ, ಇದರಿಂದ ಅದು ಬೇರೆಯಾಗಿದೆ. ಮನೋಮಯ ಶರೀರ ಬೇರೆ ಆಗಿದೆ. ಮನಸ್ಸು ಬುದ್ಧಿಯಿಂದ ಒಂದು ರೀತಿಯಾಗಿರ್ತಕ್ಕಂಥದ್ದೇನು ಒಂದು ಕ್ರಮ ಇದೆ, ದೇಹದ ಒಳಗಿದ್ದರೂ ದೇಹದಿಂದ ಭಿನ್ನವಾಗಿದೆ. ಅಷ್ಟೇ ಅಲ್ಲ, ಮತ್ತೇನಾಗಿದೆ, ಹೇಗೆ ಅನ್ನಮಯ ಶರೀರದಿಂದ ಪ್ರಾಣಮಯ ಶರೀರ ಬೇರೆ, ಪ್ರಾಣಮಯ ಶರೀರದಿಂದ ಮನೋಮಯ ಶರೀರ ಬೇರೆ, ಅದಕ್ಕಿಂತ ವಿಜ್ಞಾನಮಯ ಶರೀರ ಬೇರೆ, ಆನಂದಮಯ ಶರೀರ ಬೇರೆ ಹೇಗಿದೆಯೋ ಅದೇ ರೀತಿಯಾಗಿ ನಮಗೂ ಪರಮಾತ್ಮನಿಗೂ ಅಂತರ ಇದೆ. ನಾವು ನಮ್ಮ ಈ ಶರೀರ ಇದೆಯಲ್ಲ, ಈ ಶರೀರಕ್ಕಿಂತಲೂ ಒಳಗಿದ್ದ ನಾನು ಬೇರೆ. ಕಾಣತಕ್ಕಂಥ ವ್ಯಕ್ತಿ ನಾನಲ್ಲ, ನನ್ನ ಶರೀರ ಇದು, ಬಾಡಿಗೆಯ ಮನೆ. ಹೇಗೆ ನಾನು ನನ್ನ ಮನೆಯಲ್ಲಿದ್ದರೂ ಮನೆಯಿಂದ ನಾನು ಬೇರೆಯೋ, ಹಾಗೆ ಪರಮಾತ್ಮ ಮತ್ತು ಜೀವಾತ್ಮರು ಬೇರೆ ಬೇರೆ ಆಗಿದ್ದಾರೆ. ಪರಮಾತ್ಮ ಜೀವನಿಂದ
ಅತಿ ಬೇರೆ ವಿಲಕ್ಷಣನಾಗಿದ್ದಾನೆ. ವಿಲಕ್ಷಣ, ಸ್ಥೂಲವಾದ ಶರೀರದಿಂದಲೂ ಪ್ರತ್ಯೇಕವಿದ್ದಾನೆ. ನಮ್ಮ ಸೂಕ್ಷ್ಮ ಶರೀರದಿಂದಲೂ ಜೀವರೂಪದ ಅಂಥ ಶರೀರದಿಂದಲೂ ಪರಮಾತ್ಮ ಭಿನ್ನನಾಗಿದ್ದಾನೆ. ಆದ್ದರಿಂದಾಗಿ ಇದನ್ನು ತಪ್ಪದೇ ತಿಳ್ಕೊಳ್ಳು. ಅಷ್ಟೇ ಅಲ್ಲ, ಈ ಜೀವ ಮತ್ತು ಅವನ ಜಡ ಶರೀರ ಎರಡು ಬೇರೆ ಬೇರೆಯೇ, ಎರಡು ಜೊತೆಯಲ್ಲಿವೆ, ಎರಡು ಒಂದೇ ಆಗಿಲ್ಲ. ತನ್ನ ಶರೀರವೇ ತಂದಾಗಿಲ್ಲ ಅಂತಂದಮೇಲೆ ಇನ್ನು ನಾನೇ ದೇವರು ಅಂತ ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಏನು ಹೇಳಬೇಕು? ಸ್ಥೂಲ ಶರೀರ ಅನಿತ್ಯ ಇದೆ ಹಾಗೂ ಜಡ ಇದೆ. ಆದರೆ ಜೀವಾತ್ಮ ನಿತ್ಯ ಆಗಿದ್ದಾನೆ, ಸ್ವಯಂ ಪ್ರಕಾಶನಾಗಿದ್ದಾನೆ. ಹಾಗೆ ಜೀವನ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥ ವ್ಯಕ್ತಿ ಜೀವನಿಗಿಂತಲೂ ಬೇರೆಯಾಗಿದ್ದಾನೆ, ಜಡಕ್ಕಿಂತಲೂ ಬೇರೆಯಾಗಿದ್ದಾನೆ, ಬೇರೆಯಾಗಿ ಉತ್ತಮನಾಗಿದ್ದಾನೆ. ದೇವರು ನಮ್ಮಲ್ಲಿ ಒಬ್ಬನಲ್ಲ, ನಮಗಿಂತ ಅತ್ಯಂತ ಭಿನ್ನನಾಗಿರ್ತಕ್ಕಂಥ ಈಶ್ವರ ಕೋಟಿಗೆ ಸೇರಿದ ವ್ಯಕ್ತಿ. ಅವನಿಗೂ ನಮಗೂ ಬಹಳ ಅಂತರ ಇದೆ. ಇದನ್ನು ತಿಳಿದುಕೊಳ್ಳಲೇಬೇಕು. ಹಾಗೆ ಜಡದಿಂದಲೂ ಪರಮಾತ್ಮ ಬೇರೆ, ಸ್ಥೂಲ ಶರೀರದಿಂದಲೂ ಪರಮಾತ್ಮ ಬೇರೆ, ನಮ್ಮ ಮನೋಮಯ ಶರೀರದಿಂದಲೂ ಪರಮಾತ್ಮ ಬೇರೆ, ಮರ ಪರ್ವತಗಳಿಗಿಂತಲೂ ಪರಮಾತ್ಮ ಬೇರೆ. ಈ ರೀತಿಯಾಗಿ ಈ ಶ್ಲೋಕ ನಮಗೆ ತತ್ವಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿಗೆ ಒಂದು ಕಾನ್ಸೆಪ್ಟ್ ತಪ್ಪದೇ ಇರಬೇಕು. ನಾನು ದೇವರಲ್ಲ. ಯಾರನ್ನು ನಾನು ಸ್ತೋತ್ರ ಮಾಡಬೇಕು ಅಂತ ಹೊರಟಿದ್ದೇನೆ ಅವನು ದೇವರು. ಅವನಂತಂದರೆ ಅದು ಮನುಷ್ಯರು ಅಂತ ತಿಳ್ಕೊಳ್ಬೇಡಿ, ಪರಮಾತ್ಮ. ಆ ಪರಮಾತ್ಮನಲ್ಲಿ ಆ ವಿಶಿಷ್ಟವಾಗಿರ್ತಕ್ಕಂಥ ಮನಸ್ಸನ್ನು ಜೀವ ಜಡದಿಂದ ಭಿನ್ನನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಅವನ ಭಿನ್ನತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜಡಚೇತನದಿಂದಲೂ ಪರಮಾತ್ಮ ಸಂಪೂರ್ಣ ಭಿನ್ನನಾಗಿದ್ದಾನೆ ಅನ್ನೋದನ್ನು ತಿಳಿದುಕೊಂಡೋದು ಇದೊಂದು ಜ್ಞಾನ ಅಂತ ಅನಿಸ್ಕೊಳ್ತಾರೆ. ವಿಲಕ್ಷಣ ಸ್ಥೂಲ ಸೂಕ್ಷ್ಮಾತ್ ದೇಹಾದಾತ್ಮ್ಯಕ್ಷಿತ ಸ್ವದೃಕ ಯಥಾಗ್ನಿರ್ಧಾರಣೋ ದಾಹ್ಯಾತ್ ದಾಯಕ ಅನ್ಯ ಪ್ರಕಾಶಕ. ಆದ್ದರಿಂದಾಗಿ ತತ್ವಜ್ಞಾನದ ಆರಂಭದ ವಿದ್ಯಾರ್ಥಿ ನಾನು ದೇವರು ಸಂಪೂರ್ಣ ಭಿನ್ನರಾಗಿದ್ದೇವೆ ಅನ್ನುವ ಚಿಂತನೆಯಿಂದಲೇ ಅವನ ಅಭ್ಯಾಸ ಪ್ರಾರಂಭವಾಗಬೇಕು. ಉದ್ದವ, ನೀನೊಂದು ಪ್ರಶ್ನೆ ಕೇಳ್ಬೋದಲ್ಲ? ಜೀವ ಶರೀರದಿಂದ ಬೇರೆಯಾಗಿದ್ದರೆ ಇದು ನನ್ನ ಶರೀರ ಅಂತಕೊಂಡಂಥ ಅಜ್ಞಾನಕ್ಕೆ ಕಾರಣ ಇದು. ಹೇಗೆ ಅಂತಿಕೊಂಡಂತಂದರೆ, ಮನುಷ್ಯನಲ್ಲಿ ಶೈಶವ ಅಥವಾ ಗರ್ಭವಾಸ, ಜನನ, ಮರಣ ಇತ್ಯಾದಿಗಳ ಅವಸ್ಥೆಗಳು ಅನೇಕ ರೀತಿಯಿಂದ ಬರ್ತಾ ಇರ್ತವೆ. ಆದರೆ ನಾನು ಏನು ಮಾಡ್ತೇನೆ? ಅಯ್ಯೋ, ನಾನು ರೋಗಿಯಾಗಿದ್ದೇನೆ, ಅಯ್ಯೋ ನಾನು ಅನೇಕ ಪೀಡೆಗಳಿಂದ ಯುಕ್ತನಾಗಿದ್ದೇನೆ, ಹೀಗೆ ನಾವು ಆಗದೇ ಇರತಕ್ಕಂಥ ವಸ್ತುಗಳಿಂದ ನಾವು ಅಂತ ತಿಳ್ಕೊಂಡಂತೇಳಿ ಅಭಿಮಾನ ಮಾಡ್ತೀವಲ್ಲ, ಇದಕ್ಕೇನೆ ಅಜ್ಞಾನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ನಿರೋಧೋತ್ಪತ್ತ್ಯನುರ್ಮಹನ್ ನಾನಾತ್ವಂ ತತ್ಕೃತಾನ್ ಗುಣಾನ್ ಅಣುಪ್ರವಿಷ್ಟಂ ಆಧತ್ತೆ ಏವಂ ದೇಹ ಗುಣಾನ್ ಪರಃ. ಪರಮಾತ್ಮನ ವೈಶಿಷ್ಟ್ಯ ಇದೆ. ನೀರಿನಲ್ಲಿರ್ತಾನೆ, ಒದ್ದೆ ಆಗೋದಿಲ್ಲ. ಬೆಂಕಿಯ ಮಧ್ಯದಲ್ಲಿರ್ತಾನೆ, ಸುಡೋದಿಲ್ಲ. ಪರಮಾತ್ಮ ನಮ್ಮಂತೆ ವಿಕೃತಿಯನ್ನು ಹೊಂದೋದಿಲ್ಲ. ಭಗವಂತನಿಗೆ ಮುಪ್ಪು ಅಂತ ಅನ್ನೋದಿಲ್ಲ. ಇಂಥ ಪರಮಾತ್ಮ ಜೀವನಿಂದ ಸಂಪೂರ್ಣ ಭಿನ್ನನಾದಂಥ ಪರಮಾತ್ಮ. ಬರೀ ಪರಮಾತ್ಮ ಭಿನ್ನನಾಗಿದೆ ಅಂತ ತಿಳ್ಕೊಳ್ಬೇಡಿ, ನಿಮ್ಮ ದೇಹ ನಿಮ್ಮಿಂದ ಬೇರೆಯಾಗಿದೆ.
ಅವರಿಗೂ ಭಗವಂತ ಹೇಳಿದ್ದು, ನಿಮ್ಮ ದೇಹ ನಿಮ್ಮದಲ್ಲ, ದೇಹಾಭಿಮಾನವನ್ನು ಬಿಡಿ. ಯಾಕೆ ಪರಮಾತ್ಮ ಈ ದೇಹಾಭಿಮಾನವನ್ನು ಬಿಡು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾನೆ? ಇದರಿಂದ ಒಂದು ಲಾಭ, ದೇಹದ ಮೇಲೆ ನಮ್ಮೆಲ್ಲರಿಗೂ ಬಹಳ ಪ್ರೀತಿ. ಈ ದೇಹದ ಮೇಲೆ ಎಷ್ಟು ಪ್ರೀತಿ ಅಂತ ತಿಳ್ಕೊಂಡಂತಂದರೆ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸನ್ನು ಕೂಡ ಬಲಿ ಕೊಟ್ಟು ತನ್ನನ್ನು ತಾನು ಉಳಿಸಿಕೊಳ್ಳುವುದಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ. ಹಿಂದಕ್ಕೆ ಬಹುಶಃ ಕೃಷ್ಣದೇವರಾಯನ ಕೈಯಲ್ಲಿ ನಡೆದ ಕಥೆ ಇರಬೇಕು. ಸಭೆಯಲ್ಲಿ ಚರ್ಚೆ ಬಂತಂತೆ, ಮನುಷ್ಯನಿಗೆ ಯಾವುದು ಅತ್ಯಂತ ಹೆಚ್ಚಿನ ಬಗ್ಗೆ ಪ್ರೀತಿ ಇದೆ ಅಂತಂದರೆ ತನ್ನ ದೇಹದ ಬಗ್ಗೆ. ದೇಹ ಉಳಿಸಿಕೊಳ್ಳೋದಕ್ಕೋಸ್ಕರ ಸಾಲ ಸೋಲ ಮಾಡಿ ದೇಹವನ್ನು ಉಳಿಸ್ಕೊಳ್ಬೇಕು, ಇರಲಿ. ಅದರಲ್ಲಿ ಯಾರು ಹೇಳಿದ್ರಂತೆ, ಇಲ್ಲ ಮತ್ತು ಮಕ್ಕಳಿಗೋಸ್ಕರ ತಾಯಿ ಪ್ರಾಣ ಕೊಡ್ತಾಳೆ ಅಂತ ಕೊಟ್ಟ ಕೆಲವು ಅಪವಾದಾತ್ಮಕ ಉದಾಹರಣೆಗಳಿವೆ. ಆದರೆ ತೆನಾಲಿ ರಾಮಕೃಷ್ಣ ಹೇಳಿದ, ಇಲ್ಲ, ಮತ್ತು ಮನುಷ್ಯನಿಗೆ ತನ್ನ ದೇಹವೇ ಬಹಳ ಪ್ರೀತಾಸ್ಪದ ಅಂಥೇಳಿ ಕೃಷ್ಣದೇವರ ಪರೀಕ್ಷೆ ಮಾಡೋಣ ಅಂಥೇಳಿ ಒಂದು ಮರಿಯ ಸಹಿತವಾಗಿರ್ತಕ್ಕಂಥ ಒಂದು ಮಂಗವನ್ನು ತೆಗೆದುಕೊಂಡು ಬಂದ. ಒಂದು ಹೌದನ್ನು ಕಟ್ಟಿ ಅಲ್ಲಿ ಆ ಮಂಗವನ್ನು ನಿಲ್ಲಿಸಿದರು. ನೀರು ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅದಕ್ಕೆ ಸೊಂಟದವರೆಗೂ ನೀರು ಬಂದ ಕ್ಷಣಕ್ಕೆ ಮಂಗ ಎದ್ದು ನಿಂತ್ಕೊಳ್ತು. ಮಗುವನ್ನು ಹೊಟ್ಟೆಗೆ ಹತ್ಕೊಂಡಿತ್ತು. ಸೊಂಟದವರೆಗೂ ನೀರು ಬಂದ ಕ್ಷಣಕ್ಕೇನೆ ಆ ಕಾಲಕ್ಕೆ ಮಂಗ ಆ ಕೂಸನ್ನು ತನ್ನ ಹೆಗಲ ಮೇಲೆ ಕೂರಿಸ್ಕೊಳ್ತು. ಕುತ್ತಿಗೆವರೆಗೂ ನೀರು ಬಂದ ಕ್ಷಣಕ್ಕೇನೆ ಆ ಮಗುವನ್ನು ತಲೆ ಮೇಲೆ ಕೂರಿಸ್ಕೊಳ್ತು. ಇನ್ನೇನು ಅದಕ್ಕೆ ಮೇಲೆ ಈಜಬಾರ್ದು ಅಂತೇಳಿ ಅದಕ್ಕೆ ಕಟ್ಟಿ ಹಾಕಿದ್ರು ಕೆಳಗೆ, ತಲೆ ಮೇಲೆ ಇಟ್ಕೊಳ್ತು. ಇನ್ನೇನು ತಾನು ಮುಳುಗಬೇಕು ಅಂತ ಅನ್ನೋ ಪ್ರಸಂಗ ಬಂದ ಕ್ಷಣಕ್ಕೇನೆ ಆ ಮಗುವನ್ನು ಕೆಳಗೆ ಹಾಕಿ ಅದ್ರ ಮೇಲೆ ತಾನು ನಿಂತ್ಕೊಳ್ತು. ಮನುಷ್ಯನಿಗೆ ತನ್ನ ದೇಹ ಅತ್ಯಂತ ಪ್ರೀತ್ಯಾಸ್ಪದವಾಗಿರ್ತಕ್ಕಂಥದ್ದು. ತನ್ನ ದೇಹದ ಮೇಲೆ ಮನುಷ್ಯ ಬಹಳ ಪ್ರೀತಿಯನ್ನು ಮಾಡ್ತಾನೆ. ಏನೋ ಹಳೆ ಕಥೆ ಇರಬಹುದು ಅಂತ ಅನ್ಬೇಡಿ. ನಾನು ಹೈದರಾಬಾದಕ್ಕೆ ಭಾಗವತ ಸಪ್ತಾಹ ಹೇಳಲಿಕ್ಕೆ ಹೋಗಿದ್ದೆ. ಅದೇ ಮದ್ರಾಸ್ನಲ್ಲಿ ಸುನಾಮಿ ಬಂದು ಎಷ್ಟೋ ಜನ ಹಿಡಿದುಕೊಂಡು ಹೋದದ್ದು ಗೊತ್ತಿದೆ ನಿಮಗೆ. ಅಲ್ಲಿ ಒಬ್ಬರು ಶ್ರೋತೃಗಳು ಬರ್ತಿದ್ರು. ಭಾಗವತಲ್ಲಿ ಸಂದರ್ಭ ಬಂದಾಗ ಅವ್ರು ಹೇಳಿದರು, ಆಚಾರ್ಯದು ನಿಜ 100% ಸತ್ಯ ಅಂತ ತಿಳ್ಕೊಂಡು ಅಂತ ಹೇಳಿ. ಅವರು ತಮ್ಮ ಮಕ್ಕಳ ಜೊತೆಯಲ್ಲಿ, ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸುನಾಮಿ ಬಂದ ದಿನ ಮದ್ರಾಸಿನ ಬೀಚ್ನಲ್ಲಿ ಇದ್ದರಂತೆ. ನೀರು ಬರಲಿಕ್ಕೆ ಪ್ರಾರಂಭ ಆದ ಕ್ಷಣಕ್ಕೆ ಅವರಲ್ಲಿ ಒಂದೊಂದು ಈ ಕಬ್ಬಿಣದ ಕಂಬ ಸಿಕ್ತು. ಈ ಪಾರ್ಕಿಂಗ್ ಅಂತಕ್ಕೋಸ್ಕರ ಇರತಕ್ಕಂಥ ಕಬ್ಬಿಣ ಸ್ತಂಭ, ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ. ಆ ನಂತರ ಪ್ರವಾಹ ಹೆಚ್ಚಾದ ಕ್ಷಣಕ್ಕೇನೆ ಮಗುವನ್ನು ಹೆಂಡತಿಯನ್ನು ಹಿಡ್ಕೊಂಡಿದ್ರು. ಆದರೆ ಮಗು ಹರಿದೋಗ್ಬಿಡ್ತು. ಪ್ರವಾಹ ಇನ್ನೂ ಹೆಚ್ಚಾಯಿತು. ಹೆಂಡತಿ ಕೈ ಕಟ್ಟಿ ಹಿಡಿದಿದ್ದಾಳೆ. ಇನ್ನು ಹೆಂಡತಿಯನ್ನು ಬಿಡದೇ ಇದ್ದರೆ ತಾನು ಉಳಿಯೋದಿಲ್ಲ. ಅವನು ಹೇಳ್ತಾ ಇದ್ದ, ನಾನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ, ಕೊನೆಗೆ ನಾನು ಹೆಂಡತಿ ಕೈ ಬಿಟ್ಬಿಟ್ಟೆ ಅಂತ. ನನ್ನ ಎದುರಿಗೆ ಹೆಂಡತಿ ಮಕ್ಕಳು ಹೋದರು. ಮನುಷ್ಯನಿಗೆ ತನ್ನ ದೇಹ ಬಗ್ಗೆ ಎಷ್ಟು ಪ್ರೀತಿ. ಇದೇ ಪ್ರೀತಿ ದೇವರಲ್ಲಿ ಮನುಷ್ಯನಿಗೆ ಬರಬೇಕು ಅಂತ ಹೇಳಿ ಪರಮಾತ್ಮ ತಾನು ಹಿಂದಿನ ಶ್ಲೋಕದಲ್ಲಿ ಜಾಯ
ಅಪತ್ಯ ಗೃಹಂ ಕ್ಷೇತ್ರಂ ಸ್ವಜನ ದ್ರವಿಣಾದಿಷು ಉದಾಸೀನಃ ಸಮಂ ಪಶ್ಯೇತ್ ಸರ್ವೇಷು ಅರ್ಥಮಿವಾತ್ಮನಃ. ಇರಲಿ, ಈ ಮೋಹಕ್ಕೆ ಕಾರಣ ಏನು ಅಂತಂದರೆ ಅಜ್ಞಾನ. ಹಾಗಾದರೆ ಅಜ್ಞಾನವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ಭಗವಂತ. ನಮಗೆ ಮೋಹ, ಸಂಸಾರದಲ್ಲಿ ಮೋಹವನ್ನು ಕೊಟ್ಟು ಸಂಸಾರದಲ್ಲಿ ಕಟ್ಟಿ ಹಾಕಿರ್ತಕ್ಕಂಥವನು ಭಗವಂತನೇ. ಅದಕ್ಕೋಸ್ಕರ ನಾವು ಹೇಳುವಾಗ ಏನು ಹೇಳ್ತೇವೆ? ಸೃಷ್ಟಿ, ಸ್ಥಿತಿ, ಲಯ, ಆ ನಂತರ ನಿಯಮನ, ಬಂಧ, ಮೋಕ್ಷ. ಬಂಧ ಕೊಟ್ಟವನು ಅವನೇ. ಆದರೆ ಅವನು ಇದನ್ನು ಕೊಟ್ಟದ್ದು ನಮ್ಮ ಪರೀಕ್ಷೆಗೋಸ್ಕರ, ನಮ್ಮ ಸಾಧನೆಗೋಸ್ಕರ ಬಂಧು ಬಾಂಧವರನ್ನು ಮತ್ತು ದೇಹವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಹಿಂದಿನ ಋಷಿಗಳು ಮುನಿಗಳು ತಪಸ್ಸು ಮಾಡ್ತಾಯಿದ್ರು. ಅವರ ಸುತ್ತಲೂ ಹುತ್ತ ಬೆಳೀತಾ ಇತ್ತು. ಚರ್ಮ ಇರಬೇಕು, ತಿಂದಾಕ್ಬಿಡ್ತಾಯಿತ್ತು. ಪ್ರಾಣ ಹೋದ್ರೆ ಹೋಗಲಿ, ಆದರೆ ದೇವರ ಧ್ಯಾನ ತಪ್ಪೋದು ಬೇಡ ಅನ್ನುವ ರೀತಿಯಲ್ಲಿ ಅವರು ತಮ್ಮ ಪ್ರಾಣಗಳನ್ನು ಬದುಕಿ ಕೊಡ್ತಾಯಿದ್ರು. ಶಿಬಿ ಚಕ್ರವರ್ತಿ ತನ್ನ ದೇಹದ ಮಾಂಸವನ್ನು ಕಿತ್ತಿ ಕೊನೆಗೆ ತಾನೇ ತಕ್ಕಡಿಯಲ್ಲಿ ಕೂತ್ಕೊಂಡು ನನ್ನ ತಿಂದುಬಿಡು ಅಂತ ತಿಳ್ಕೊಂಡಂತೇಳಿ ಧರ್ಮಕ್ಕೋಸ್ಕರ ಪ್ರಾಣ ಬಿಟ್ಟಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಶಾಸ್ತ್ರದಲ್ಲಿ ಸಿಗ್ತವೆ. ಇದನ್ನು ನಮಗೆ ಪರಮಾತ್ಮ ನಮಗೆ ಕಲಿಸಬೇಕಾಗಿದೆ. ಭಗವಂತನ ಇಚ್ಛೆಯಿಂದ ಈ ರೀತಿಯಾಗಿರ್ತಕ್ಕಂತಹ ಇದರಿಂದ ಎರಡು ಲಾಭ. ದೇಹದ ಕಡೆಗೆ ಬಹಳ ಲಕ್ಷ್ಯ ಕೊಡಬೇಡಿ. ದೇಹ ಒಂದು ಸಾಧನ, ಇದು ಸಾಧ್ಯ ಅಲ್ಲ, ಅದು ದೇವರು ಕೊಟ್ಟದ್ದು. ಅದನ್ನು ಆರೋಗ್ಯವಂತವಾಗಿಟ್ಟುಕೊಳ್ಳಿ. ಆದರೆ ಅತಿ ಮೋಹದಿಂದ ಆ ದೇಹಕ್ಕೋಸ್ಕರವೇ ಜೀವಿತ ಇರಬೇಡಿ. ಜೀವಿತ ಇರುವುದಕ್ಕೋಸ್ಕರ ದೇಹವನ್ನು ಇಟ್ಟುಕೊಳ್ಳಿ. ಊಟಕ್ಕೋಸ್ಕರ ಜೀವಿತ ಇರಬೇಡಿ. ಜೀವಿತ ಇರಬೇಕು ಅಂತೇಳಿ ಊಟ ಮಾಡಿ. ಇದರ ಜೊತೆಯಲ್ಲಿ ಭಗವಂತನಲ್ಲಿ ಸಾವಿರಾರು ವಿಘ್ನ ಬಂದರೂ ಕೂಡ ಬೇಕಾದಷ್ಟು ಅನಾನುಕೂಲತೆಗಳು ಬಂದರೂ ಕೂಡ ನಿರಂತರ ಪ್ರೇಮ ಪ್ರವಾಹ ಅಂತಿಕೊಂಡಂತೇನಿದೆ ಅದು ಅದೇ ಭಕ್ತಿ ಅಂತ ಅನಿಸ್ಕೊಳ್ತದೆ. ಆ ಭಕ್ತಿಗೋಸ್ಕರ ಮನುಷ್ಯ ತಾನು ಗುರುಗಳ ಹತ್ತಿರ ಹೋಗಿ, ಗುರುಕುಲದಲ್ಲಿ ಹೋಗಿ, ಆ ಕಾಲದಲ್ಲಿ ಮನುಷ್ಯ ತಾನು ಗುರುಗಳಿಂದ ದೇಹಾಭಿಮಾನ ತ್ಯಾಗ ಹೇಗೆ ಅಂತ ಅನ್ನೋದನ್ನು ಕಲಿಬೇಕು. ಅದಕ್ಕೋಸ್ಕರವೇ ನಮ್ಮಲ್ಲಿ ಏಕಾದಶಿ ಉಪವಾಸ, ಚಾತುರ್ಮಾಸದ ವ್ರತ, ಆನಂತರ ವಿಷ್ಣು ಪಂಚಕ ವ್ರತ, ಭೀಷ್ಮ ಪಂಚಕ ವ್ರತ, ಅನೇಕ ಉಪವಾಸಗಳು. ದೇಹದ ಬೇಡಿಕೆಗೆ ನಾನು ಇಂಪಾರ್ಟೆಂಟ್ ಕೊಡೋದಿಲ್ಲ ಅಂತ ಹೇಳಿ ಇದನ್ನೇ ಆಚಾರ್ಯರು ತಾತ್ಪರ್ಯದಲ್ಲಿ ನಮಗೆ ತಿಳಿಸಿ ಹೇಳ್ತಾರೆ. ಅದೇಹ ಧರ್ಮವಾನ್ ವಿಷ್ಣು. ಇನ್ನು ಪರಮಾತ್ಮ ಮನುಷ್ಯರ ಅವತಾರವನ್ನು ತೆಗೆದುಕೊಂಡು ದೈತ್ಯರ ಮೋಹನಾರ್ಥವಾಗಿ ಅನೇಕ ಅವತಾರಗಳನ್ನು ತೆಗೆದುಕೊಳ್ತಾನಲ್ಲ, ಅದನ್ನು ಆಗಲೇ ಹೇಳಿದ್ದೆ ನಾನು. ಅಲ್ಲಿಯೂ ಕೂಡ ಪರಮಾತ್ಮನಿಗೆ ಮನುಷ್ಯ ಶರೀರ ಇಲ್ಲ. ಅದೇಹ ಧರ್ಮವಾನ್ ವಿಷ್ಣು. ಪರಮಾತ್ಮ ದೇಹಧರ್ಮ ಅಲ್ಲ. ದೇಹಧರ್ಮ ಅಂತಂದರೆ ದೇಹದ ಇಂದ್ರಿಯ ವಶನಲ್ಲ. ಆದರೂ ಕೂಡ ತಾನು ರಾಮಕೃಷ್ಣ ಅವತಾರದಲ್ಲಿ ಭಾಳ ಇಮೋಷ್ನಲ್ ಆದಂತೆ, ಹೆಂಡತಿಗೋಸ್ಕರ ಅತ್ತಂತೆ, ಆನಂತರ ಅಪವಾದ ಬಂದಾಗ ಅದನ್ನು ದೂರ ಮಾಡಿಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡಿದಂತೆ ಅನೇಕ ನಾಟಕಗಳನ್ನು ಪರಮಾತ್ಮ ಮಾಡ್ತಾನೆ. ಒಂದು, ಅಸುರರು ಪರಮಾತ್ಮ ನಮ್ಮಂತೆ ಸಾಮಾನ್ಯ ವ್ಯಕ್ತಿ ದ್ವೇಷ ಮಾಡಿದರೆ ಪರವಾಗಿಲ್ಲ ಅಂಥೇಳಿ ಅವರಿಗೆ ಆ ಮೋಹನವನ್ನು ಕೊಡೋದಕ್ಕೋಸ್ಕರ ಸಜ್ಜನರಿಗೆ ಏನಪ್ಪ ಪರಮಾತ್ಮ ಎಂಥ ನಾಟಕ ಮಾಡ್ತಾನೆ ಅನ್ನೋದನ್ನು ತಿಳಿಸಿಕೊಡೋದಕ್ಕೋಸ್ಕರ ಜೀವ ಸ್ವದೇಹ ಧರ್ಮೋಪಿ. ಇನ್ನು ಜೀವನಿಗೆ ದೇಹದ ಮೇಲೆ ಅಭಿಮಾನ ಇರ್ತದೆ, ಆದರೆ ಇದು ಅವನ ದೇಹವಲ್ಲ, ಅವನೇ ಅಲ್ಲ. ಅವನದೇ ದೇಹ, ಆದರೆ ಅವನು ಅಲ್ಲ. ದೇಹದಿಂದ ನಾನು ಬೇರೆ, ನಾನು ನನ್ನ ಸ್ವಂತಿಕೆಯನ್ನು ಪಡೆಯಬೇಕೇ ಹೊರತು ದೇಹದಲ್ಲಿ ನಾನು ಸಿಕ್ಕಿ ಬೀಳಬಾರದು.
ಉದಾಹರಣೆಗೆ ಹೇಗೆ ಅಂತಿಕೊಂಡು ನಾನೇ ದೇಹ ಅಂತಿಕೊಂಡಂತ ಇದು ಅಭಿಮಾನ ಇದ್ದರೆ ಏನಾಗ್ತದೆ? ನನ್ನ ಒಂದು ಬಾಡಿಗೆಯಿಂದ ಕಾರ್ ತೆಗೆದುಕೊಂಡಿರ್ತೇನೆ, ಆಯಿತು, ಅದ್ರದ್ದು ಬಾಡಿಗೆ ವೇಳೆ ಮುಗೀತು, ಕಾರು ವಾಪಸ್ ಕೊಡಬೇಕು. ನಾನು ಹೋಗಿ ನಾನು ಇಷ್ಟೋ ತನಕ ಕೂತ್ಕೊಂಡಿದ್ದೆ, ಇದು ನನ್ನದೇ ಕಾರು, ನಂದೇ ಕಾರಿದು ಅಂದರೆ ಏನು ಮಾಡ್ತಾನೆ? ಹೋಗಿ ಪೊಲೀಸರ ಕೈಲಿ ಕೊಡ್ತಾನೆ. ಹಾಗೆ ನಂದೇ ದೇಹ ಅಂತಂದರೆ ಪರಮಾತ್ಮ ಹೋಗಿ ಯಮಧರ್ಮರಾಜನ ಕೈಲಿ ಕೊಡ್ತಾನೆ. ಸ್ವಯಂತು ಅನಭಿಮಾನಸ್ಸನ್ ಅಜ್ಞಾನಾಮೇವ ದರ್ಶಯೇತ್. ಪರಮಾತ್ಮನಿಗಂತೂ ಸರ್ವಥಾ ಮೋಹ ಇಲ್ಲ. ಆದರೆ ಪರಮಾತ್ಮ ಈ ರೀತಿಯಾಗಿ ನಮಗೆ ಯಾಕೆ ಕಲಿಸಿಕೊಡ್ತಾನೆ ಅಂದರೆ ಜೀವಸ್ತು ಅಭಿಮಾನಿ ಯಾವತ್ ವಿಷ್ಣು ಪದಂ ವ್ರಜೇತ್. ಇದೇ ರೀತಿಯಾಗಿ ದೇಹಮಾಭಿಮಾನ ಬಿಟ್ಟರೆ ಪರಮಾತ್ಮನಲ್ಲಿ ಆಸಕ್ತಿ ಹೆಚ್ಚಾಗ್ತದೆ, ಆಗ ಅವನು ಪರಮಾತ್ಮನ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ಅಂತನ್ನುವ ಮಾತು ಗಟ್ಟಿಯಾಗಿ 2-3 ಸಲ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದರೂ ಪ್ರಶ್ನೆ ಬರ್ತದೆ, ನನಗೂ ನನ್ನ ಈ ದೇಹಕ್ಕೂ, ನನ್ನ ಜೀವಕ್ಕೂ ನನ್ನ ಈ ದೇಹಕ್ಕೂ, ಅಂದರೆ ನನ್ನ ಜೀವಕ್ಕೆ ಆಶ್ಚರ್ಯವಾದ ಈ ದೇಹಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಇಲ್ಲಿವರೆಗೆ ಹೇಳ್ತಾ ಬಂದಿದ್ದೀರಲ್ಲ, ಹಾಗಾದರೆ ಈ ಸಂಸಾರ ಬಂಧನ ಏಕೆ? ಪರಮಾತ್ಮ ಈ ಸಂಸಾರದಲ್ಲಿ ನಮ್ಮನ್ನು ಏಕಕಟ್ಟಿ ಹಾಕಿದ್ದಾನೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ಉದ್ಧವ, ಯೋಸೌ ಗುಣೈ ವಿರಚಿತ ದೇಹೋಯಂ ಪುರುಷಸ್ಯ ಹಿ ಸಂಸಾರ ತನ್ನಿಬಂಧೋಯಂ ಪುಂಸೋ ಅವಿದ್ಯಾ ಸ್ಥಿತಾತ್ಮನಃ. ನಂದು ಪರೀಕ್ಷೆಯಪ್ಪ, ನೀನು ನನ್ನನ್ನು ಪ್ರೀತಿಸ್ತೀಯ, ನಿನ್ನ ದೇಹವನ್ನು ಪ್ರೀತಿಸ್ತೀಯ ಅಂತ ನೋಡೋದಕ್ಕೋಸ್ಕರ ನಾನು ಕೊಟ್ಟಿದ್ದೇನೆ. ಜೀವನ ಅಂತರ್ಗತನಾಗಿರ್ತಕ್ಕಂಥ ನಾನು ಉದ್ಧವ, ಪರಮಾತ್ಮ, ನಾನು ಜೀವನ ಒಳಗೆ ಇದ್ದರೂ ಕೂಡ ಅವನಿಂದ ಬೇರೆಯೇ ಇದ್ದೇನೆ. ನಾನೇ ಜೀವನ ಶರೀರವನ್ನೇ ನನ್ನ ಶರೀರ ಅಂತ ನಾನು ತಿಳಿದುಕೊಂಡಿಲ್ಲ. ಅದೇ ರೀತಿಯಾಗಿ ಜೀವನೂ ಕೂಡ ತಿಳುವಳಿಕೆ ಇದ್ದ ಜೀವನೂ ಸಹ, ಇದು ನನಗೆ ಬಾಡಿಗೆಗೆ ಬಂದ ಶರೀರ, ಇದು ಸಾಧನ, ಇದನ್ನು ಸಾಧನ ಅಂತ ಉಪಯೋಗಿಸಿಕೊಂಡು ನಾನು ಭಗವಂತನ ಪಡೆಯೋದಕ್ಕೋಸ್ಕರ ಪ್ರಯತ್ನ ಮಾಡಬೇಕೇ ಹೊರತು ಇದನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ದೇವರು, ದಿಂಡರು, ಉಪಾಸನೆ ಎಲ್ಲ ಬಿಟ್ಟುಬಿಡೋದು ಬೇಡ. ದೇಹಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡೋದು ತಪ್ಪು. ನೋಡಿ ಭೇದ ಹೇಗಿದೆ ಅಂತಕೊಂಡಂತಂದರೆ, ಜೀವನೂ ಅಪ್ರಾಕೃತ, ಪರಮಾತ್ಮನೂ ಅಪ್ರಾಕೃತ. ಆದರೂ ಪರಮಾತ್ಮ ಸ್ವತಂತ್ರ, ಜೀವ ಅಸ್ವತಂತ್ರ. ಅಲ್ಲಿಯೂ ಭೇದ ಇದೆ. ಇನ್ನು ಇಲ್ಲಿ ಜೀವ, ಒಳಗಿದ್ದ ಜೀವ ನಿತ್ಯ, ಸಾಯೋದಿಲ್ಲ. ಅದಕ್ಕೋಸ್ಕರ ಹೇಳಿದ್ರು ಅಚ್ಛೇದ್ಯೋಯಂ ಅಭೇದ್ಯೋಯಂ ಅಕ್ಲೇದ್ಯೋ ಅಶೋಷೇವಚ. ಆಗಲೇ ನಾನು ಹೇಳಿದೆ, ಪರಮಾತ್ಮನ ದೇಹ ಕತ್ತರಿಸ್ಲಿಕ್ಕೆ ಬರೋದಿಲ್ಲ, ಒಣಗೋದಿಲ್ಲ, ಬೆಂಕಿಯಲ್ಲಿ ಹಾಕಿದ್ರೆ ಉರಿಯೋದಿಲ್ಲ. ಆ ಪರಮಾತ್ಮನ ಅಧೀನರಾದಂಥ ಪ್ರತಿಬಿಂಬರು ನಾವು. ನಮ್ಮ ಈ ಜೀವನೂ ಕೂಡ ಜೀವನಾಶವಾಗೋದಿಲ್ಲ. ಇದನ್ನು ತಿಳಿಸುವುದಕ್ಕೋಸ್ಕರವೇ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಸಾಂಖ್ಯ ತತ್ವಜ್ಞಾನ, ಸಾಂಖ್ಯದ ದೇವರ ಜೀವನಿಗೂ ಇರತಕ್ಕಂಥ ಸಂಬಂಧವನ್ನು ತಿಳಿಸುವುದಕ್ಕೋಸ್ಕರ ಇರತಕ್ಕಂಥದ್ದು. ಅಲ್ಲೇ ಈ ಮಾತು ಹೇಳೋದು, ಮೃತ್ಯು ದೇಹಕ್ಕೆ ಹೊರತು ನಿನಗಲ್ಲಪ್ಪ, ಅಭಿಮಾನ ಬಿಡು, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ. ಅಭಿಮಾನ ಇದ್ದರೆ ದುಃಖ ಭಾಳ ಆಗ್ತದೆ. ಒಬ್ಬ ಮಿತ್ರನ ಪ್ರೀತಿಸಿರ್ತೇವೆ, ಅವನು ಹೋದರೆ ಬಹಳ ದುಃಖ ಆಗ್ತದೆ. ಇದೆಲ್ಲ ವ್ಯವಹಾರದಲ್ಲಿ ಯಾರ ಮೇಲೆ ಈ ರೀತಿಯಾಗಿ ಭಾವನೆ ಇಡಬೇಡ, ಇಡು ಪರಮಾತ್ಮನಲ್ಲಿ. ಒಂದು ದಿವಸ ಪರಮಾತ್ಮನ ಧ್ಯಾನ ಮಾಡಲಿಕ್ಕಾಗಲಿಲ್ಲ, ಭಾಳ ದುಃಖ ಆಗಬೇಕು. ಜೀವ ಅಪ್ರಾಕೃತ ಧ್ಯಾನಾನಂದಾತ್ಮಕ, ದೇಹ ಪ್ರಾಕೃತ, ಸತ್ವಾದಿ ಗುಣಗಳಿಂದ ರಚಿತ. ಎರಡು ಒಂದೇ ಹೇಗಾಗ್ತದೆ? ಎರಡು ಒಂದೇ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಇವು ಮುಖ್ಯವಾಗಿ ಚಾರ್ವಾಕ ಮತವನ್ನು ಖಂಡನೆ ಮಾಡ್ತಾ ಇದ್ದಾರೆ. ದೇಹಾತಿರಿಕ್ತ ಜೀವನ ಇಲ್ಲ ಅಂತಕೊಂಡಂತಕ್ಕಂಥ ಇವತ್ತಿನ ಏನು ಮಟೀರಿಯಲಿಸ್ಟಿಕ್ ವಾದ ಇದೆ, ಇದು ವಾದ ಮನುಷ್ಯನಿಗೆ ಮನಸ್ಸಿನಲ್ಲಿ ಬಹಳ ಬೇರೂರಿರ್ತದೆ. ತನ್ನ ದೇಹಕ್ಕೆ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದರೂ ಸಹನೆ ಆಗೋದಿಲ್ಲ.
ತನ್ನ ನಾಲಿಗೆಗೆ ರುಚಿಗೆ ಸ್ವಲ್ಪ ಉಪ್ಪು ಕಡಿಮೆ ಇದ್ದರೂ ಹೆಂಡತಿ ಮೇಲೆ ಒದರಾಡ್ತಾನೆ. ಪಾಪ ಒಂದು ತಾಸುಗಟ್ಟು ಅಡುಗೆ ಮಾಡಿದ್ದಾಳೆ, ಏನು ಉಪ್ಪು ಕಡಿಮೆ ಹಾಕಿದ್ದಾಳೆ. ಅದು ನಮಗೆ ಅಷ್ಟು ಅಭಿಮಾನ, ನಮ್ಮ ಆ ರುಚಿ ಇರಬೇಕು ನನ್ನ ದೇಹದ ಮೇಲೆ. ಸ್ವಲ್ಪ ರುಚಿ ಕಡಿಮೆ ಆಗಲಿಕ್ಕಿಲ್ಲ. ಆದ್ದರಿಂದಾಗಿ ಜಡವಾಗಿರ್ತಕ್ಕಂಥ ಈ ದೇಹ ನನ್ನದಲ್ಲ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಂಡು ಅಜ್ಞಾನದಿಂದ ಮನುಷ್ಯ ತನ್ನದು ಅಂತ ತಿಳ್ಕೊಂಡಂತೇಳಿ ಈ ಸಂಸಾರದಲ್ಲಿ ಬೀಳ್ತಾನೆ. ಸಂಸಾರದಲ್ಲಿ ಬಿದ್ದು ದೇವರಿಂದ ಬಹಳ ದೂರ ಹೋಗ್ತಾನೆ ಉದ್ಧವ. ಅದಕ್ಕೋಸ್ಕರ ಒಂದು ಮಾತು ನೆನಪಿನ ಇಟ್ಟುಕೋ, ಎಲ್ಲಿಯವರೆಗೂ ನಾವು ದೇಹಾಭಿಮಾನ ಬಿಡೋದಿಲ್ಲ ಅಲ್ಲಿವರೆಗೂ ನಮ್ಮ ಸಾಧನೆ ಆಗುವುದಿಲ್ಲ. ದೇಹಾಭಿಮಾನ ಬಿಟ್ಟಾಗ ನಮಗೆ ಈ ದೇಹದ ಬಗ್ಗೆ ಯಾವ ಪ್ರೀತಿಯೂ ಇರೋದಿಲ್ಲ. ಗಡಿಯಾಗಿ ನಿದ್ರೆ ಹತ್ತಿರ್ತದೆ, ಗಾಢವಾಗಿ ನಿದ್ರೆ, ಆಗ ದೇಹಾಭಿಮಾನ ಇರೋದಿಲ್ಲ. ಪರಮಾತ್ಮನ ಆ ಪ್ರಾಜ್ಞಾನಾಮಕ ಪರಮಾತ್ಮ ಆಲಿಂಗದಲ್ಲಿರ್ತೇವೆ. ಮಲ್ಕೊಂಡ ಹೇಳಿ ನೋಡಿ, ಬಟ್ಟೆ ಅಸ್ತವ್ಯಸ್ತವಾಗಿರ್ತದೆ, ಆನಂತರ ಬಟ್ಟೆ ಸಡಿಲಾಗಿರ್ತದೆ, ಹೇಗೋ ಬಿದ್ದುಕೊಂಡಿರ್ತೇವೆ, ಮೊಳಕಾಲ ಮೇಲೆವರೆಗೂ ಬಟ್ಟೆ ಬಂದಿರ್ತದೆ. ಆಗ ಎಲ್ಲಿ ಆ ದೇಹದ ಬಗ್ಗೆ ಯಾವ ವಿಚಾರವೂ ಇರೋದಿಲ್ಲ. ಗಾಢವಾದ ನಿದ್ರೆ ವೇಳೆಯಲ್ಲಿ ಇದರಿಂದಲೇ ಅರ್ಥ ಮಾಡಿಕೊಳ್ಳಿ. ಆಗ ಈಗ ಅನಸ್ತೇಷಿಯಾ ಕೊಡ್ತಾರೆ ಡಾಕ್ಟರ್, ಆಗ ನಮ್ಮ ಮೇಲೆ ನಮಗೆ ಅಭಿಮಾನ ಇರ್ತದೆ. ಅವನು ಎಲ್ಲಿ ಬೇಕಾದಲ್ಲಿ ಬಟ್ಟೆ ಸರಿಸಿ ಆಪರೇಷನ್ ಮಾಡ್ಬೇಕಂತ ಮಾಡ್ತಾನೆ. ನಾಚಿಕೆ ಮಾನ ಮರ್ಯಾದೆ ಏನಿರೋದಿಲ್ಲ. ಯಾಕೆ ದೇಹಾಭಿಮಾನ ಬಿಟ್ಟಿದ್ದೇವೆ. ಅದೇ ರೀತಿಯಾಗಿ ಅವಧೂತರು ಈ ರೀತಿಯಾಗಿ ದೇಹಾಭಿಮಾನ ಬಿಟ್ಟಿರ್ತಾರೆ, ದಿಗಂಬರರಾಗಿ ತಿರುಗಾಡ್ತಾ ಇರ್ತಾರೆ. ನಾಳೆ ನಾನು ದಿಗಂಬರನಾಗಿ ಅಂತ ತಿಳ್ಕೊಂಡಂತಂದರೆ ಆ ಭಾವನೆ ಬರೆದಿದ್ದ ದಿಗಂಬರನಾಗಿದ್ದರೆ ಅದು ತೋರಿಕೆ ಅಂತ, ನಾಟಕ ಅಂತ ಅನ್ಸ್ಕೊಳ್ಳೋದು, ಹುಚ್ಚ ಅಂತಂತಾರೆ ಅಷ್ಟೆ. ಕ್ರಮವಾಗಿ ಆಹಾರದ ಮೇಲಿನ ಮೋಹ ಕಡಿಮೆ ಮಾಡಿ, ದೇಹದ ಅಲಂಕಾರದ ಮೇಲಿನ ಮೋಹ ಕಡಿಮೆ ಮಾಡಿ, ವೀಕೆಂಡ್ ಎಂಟರ್ಟೈನ್ಮೆಂಟ್ ಕಡಿಮೆ ಮಾಡಿ, ಚಹಾ ಬಿಡಿ, ಕಾಫಿ ಬಿಡಿ, ಆನಂತರ ಹೊರಗಿನ ಪದಾರ್ಥ ಬಿಡಿ. ಒಂದೊಂದಾಗಿ ದೇಹಕ್ಕೆ ಕಲಿಸ್ಕೊಡಿ. ಏನು ಯಾವ ಪದಾರ್ಥ ಇಲ್ಲದೇ ಇದ್ರೂ ನಾನು ಇರ್ತೇನೆ, ದೇಹ ಹೋದರೂ ನಾನು ಇರ್ತೇನೆ. ಈ ಒಂದು ವಿಶಿಷ್ಟತೆಯನ್ನು ತಿಳ್ಕೊಂಡಂತೇನಿದೆ, ಈ ವಿಶಿಷ್ಟತೆಯನ್ನು ಸಾಧಕನು ನನ್ನನ್ನು ಪಡೆಯಬೇಕಾಗಿದ್ದರೆ, ನನ್ನಲ್ಲಿ ಪ್ರೀತಿಯವನಿಗೆ ಹುಟ್ಟಬೇಕಾಗ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ಪ್ರೇಮ ಪ್ರವಾಹ ಅಂತೇನಿದೆ ಅದು ಹುಟ್ಟಬೇಕಾಗಿದ್ದರೆ ಈ ದೇಹಾಭಿಮಾನ ಕಡಿಮೆ 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 ಆಗ್ತಾ ಬರಬೇಕು. ಇದು ಹೇಗೆ ಕಡಿಮೆ ಆಗ್ತದೆ? ಇದಕ್ಕೋಸ್ಕರ ಗುರುಗಳನ್ನು ಆಶ್ರಯಿಸಿ. ದೇಹಾಭಿಮಾನ ಕಡಿಮೆ ಆಗೋದಕ್ಕೋಸ್ಕರ ವೇದದ ಅಭ್ಯಾಸ ಮಾಡು. ಆನಂತರ ಮಹಾಭಾರತ ಕೇಳು, ಭಾಗವತ ಕೇಳು. ಭಾಗವತ ಪ್ರತಿಯೊಂದು ಏನೋ ಸಂದರ್ಭ ಬಂದಾಗ ದೇಹಾಭಿಮಾನ ಬಿಡಿ ಅಂತಿಕೊಂಡಂತ ಹೇಳ್ತಾರೆ. ಈ ಪುರಾಣಗಳನ್ನು ಪುನಃ 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 ತಸ್ಮಾತ್ ಜಿಜ್ಞಾಸಯ ಆತ್ಮಾನಂ ಆತ್ಮಸ್ಥಂ ಚ ಕೇವಲಂ ಪರಂ ಸಂಗಮ್ಯ ನಿರಸೇದಸ್ಯ ವಸ್ತು ಬುದ್ಧಿಂ ಯಥಾಕ್ರಮಂ. ವಸ್ತು ಬುದ್ಧಿಂ, ಸಂಸಾರದಲ್ಲಿದ್ದ ವಸ್ತುಗಳು, ಸಂಸಾರದಲ್ಲಿದ್ದ ಸಂಬಂಧಗಳು, ದೇಹದ ವಸ್ತು ರೂಪವಾದಂಥ ದೇಹದ ಮೇಲಿರ್ತಕ್ಕಂಥವು ಕೂಡ ಏನೊಂದು ಆಸಕ್ತಿ ಇದೆ, ಕಡಿಮೆ ಆಗ್ತದೆ. ಯಾವಾಗ ಕಡಿಮೆ ಆಗ್ತದೆ? ಅದಕ್ಕೋಸ್ಕರ ತಸ್ಮಾತ್ ಜಿಜ್ಞಾಸಯ, ಜಿಜ್ಞಾಸೆ ಮಾಡು. ಅಥಾತು ಬ್ರಹ್ಮ ಜಿಜ್ಞಾಸ. ಅದಕ್ಕೋಸ್ಕರ ಆರಂಭದಲ್ಲಿ ಬ್ರಹ್ಮಸೂತ್ರ ಆರಂಭ, ಜಿಜ್ಞಾಸೆ ಮಾಡು. ಏನು ಜಿಜ್ಞಾಸೆ ಮಾಡಬೇಕು? ಜ್ಞಾತುಂ ಇಚ್ಛಾ. ಮೊದಲು ದೇವರನ್ನು ನಾನು ತಿಳಿದುಕೊಳ್ಬೇಕು, ದೇವರನ್ನು ಪಡೆಯೋದು ಹೇಗೆ ಅಂತಿಕೊಂಡಂತ ಅನ್ನೋದನ್ನು ನಾನು ವಿಚಾರ ಮಾಡಿ ಪಡೆಯಬೇಕು. ಜಿಜ್ಞಾಸ ಅಂತಿಕೊಂಡಂತಂದರೆ ಯುಕ್ತಿ ಸಹಿತವಾಗಿ ವಿಚಾರ ಮಾಡಿ, ಅಂಧವಿಶ್ವಾಸದಿಂದ ಅಲ್ಲ. ಅಂಧವಿಶ್ವಾಸದಿಂದ ಬಂದ ವೈರಾಗ್ಯ ಬಹಳ ವೇಳೆ ಉಳಿಯೋದಿಲ್ಲ, ಮತ್ತೆ ಹೋಗ್ಬಿಡ್ತದೆ. ಮನಃಪೂರ್ವಕವಾಗಿ ಸ್ವೀಕರಿಸಿ, ಹೌದು ಇದೆ, ಈ ರೀತಿಯಾಗೇ ಮಾಡಿದರೆ ನನಗೆ ಶ್ರೇಯಸ್ಸಿದೆ. ಆದ್ದರಿಂದಾಗಿ ಪುರಾಣಗಳನ್ನು ಕೇಳೋದರಿಂದ, ಶಾಸ್ತ್ರ ಪಾಠ ಕೇಳೋದರಿಂದ, ಪುನಃ ಪುನಃ ಶ್ರವಣದ ಆವೃತ್ತಿಯಿಂದ, ಶ್ರವಣದ ಆವೃತ್ತಿ ಯಾವಾಗ ಆಗ್ತದೆ ಆ ಕಾಲದಲ್ಲಿ
ಅವನಿಗೆ ಅನ್ನಿಸ್ತದೆ, ಹೌದು ದೇಹ ಇದು ಬಾಡಿಗೆ ಮನೆ, ಇದಕ್ಕೋಸ್ಕರ ನಾನು ಬಹಳ ಲಕ್ಷ್ಯ ಕೊಡದೆ ಎಷ್ಟು ಬೇಕೋ ಅಷ್ಟು ಸರಿಯಾಗಿ ಇಟ್ಟುಕೊಂಡು ನನ್ನ ಉದ್ದೇಶ ಹೊಸ ಮನೆ ಕಟ್ಟಬೇಕು. ಹೊಸ ಮನೆ ಕಟ್ಟೋದಕ್ಕೋಸ್ಕರ ನಾನು ಹೆಚ್ಚು ಖರ್ಚು ಮಾಡೋಣ. ಬಾಡಿಗೆ ಮನೆಯಲ್ಲಿದ್ದೇವೆ ಅಂತ ಎಲ್ಲ ಸಾಲ ಸೋಲ ಮಾಡಿ ಭೋಗ ಮಾಡೋ ಬದಲಾಗಿ ಹಣ ಉಳಿಸ್ತಾ ಬಂದು ಹೊಸ ಮನೆ ತೆಗೆದುಕೊಳ್ಬೇಕು. ವ್ಯವಹಾರದಲ್ಲಿ ಹೌದು, ನಮ್ಗೆ ಹೊಸ ಮನೆ ನಮ್ಮ ಸ್ವರೂಪ ಶರೀರ. ಈ ಶರೀರದ ಮೇಲೆ ಇರ್ತಕ್ಕಂಥ ಈ ಬಾಡಿಗೆಯ ಏನು ಲಿಂಗ ಶರೀರ ಅಂತಿಕೊಂಡಿದ್ದೇನೆಯಲ್ಲ, ಈ ಬಾಡಿಗೆಯ ಲಿಂಗ ಶರೀರವನ್ನು ನಾವು ದೂರ ಮಾಡಿಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸಬೇಕು. ಅದಕ್ಕೋಸ್ಕರ ಆವೃತ್ತಿ ಅಸಕೃತ್ ಅಭ್ಯಾಸಾತ್ ಅಂಥೇಳಿ ಬ್ರಹ್ಮಸೂತ್ರ ಹೇಳ್ತಾರೆ. ಪುನಃ ಒಂದು ಸಲ ಭಾಗವತಲ್ಲಿ 100 ಸಲ ಹೇಳಿ, 1000 ಸಲ ಹೇಳಿ, 1000 ಸಲ ಕೇಳಿ. 1000ಕ್ಕಿಂತಲೂ ಹೆಚ್ಚು ನಾನು ಸಪ್ತಾಹ ಮಾಡಿರ್ಬೋದು ಇಲ್ಲಿವರೆಗೂ, ಈ ಒಂದು 20-30 ವರ್ಷದಲ್ಲಿ. ಆದರೂ ಭಾಗವತ ಪ್ರತಿಯೊಂದು ಸಲ ನೋಡಿದಾಗಲೂ ಏನೋ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಅರ್ಥ ಗೊತ್ತಾಗ್ತದೆ. ಅದರಿಂದಾಗಿ ಈ ಜಿಜ್ಞಾಸೆಯಿಂದ ಆತ್ಮಾನಂ, ನನ್ನನ್ನು ನಾನು ಅರ್ಥ ಮಾಡಿಕೊಳ್ಬೇಕು. ನಾನು ಬಂದದ್ದು ದೇವರನ್ನು ಪಡೆಯೋದಕ್ಕೋಸ್ಕರ, ಭಗವಂತನ ಅಪರೋಕ್ಷ ಜ್ಞಾನ ಪಡೆಯೋದಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತವನು ತನ್ನನ್ನು ತಾನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಈ ಸಂಪೂರ್ಣವಾಗಿರ್ತಕ್ಕಂಥ ದೇಹದ ಮೇಲೆ, ಸಂಸಾರದ ಮೇಲೆ ಅವನಿಗೆ ವೈರಾಗ್ಯ ಬರಬೇಕು. ದೇಹ ಸಂಸಾರದ ಮೇಲೆ ವೈರಾಗ್ಯವನ್ನು ಸಂಪಾದಿಸಿರ್ತಕ್ಕಂಥ ಈ ವ್ಯಕ್ತಿ ಆನಂತರ ಕ್ರಮವಾಗಿ ತನ್ನ ದೇಹದ ಮೇಲೂ ವಿರಕ್ತಿಯನ್ನು ಪಡೆಯಬೇಕು. ಅದರ ಜೊತೆಯಲ್ಲಿ ಆತ್ಮಸ್ಥಂ, ತನ್ನ ಹೃದಯ ಮಂದಿರದಲ್ಲಿ ವಾಸ ಮಾಡಿದ, ಈಗ ಪ್ರೀತಿಗೆ ಒಂದು ಕಡೆಗೆ ಪ್ರೀತಿ ಹೋದರೆ ಇನ್ನೊಂದು ಕಡೆಗೆ ಪ್ರೀತಿ ಆಗ್ತದೆ. ಇನ್ನು ಪ್ರೀತಿಗೆ ವಸ್ತು ಬೇಕಲ್ಲ, ಅದಕ್ಕೇ ಬ್ರಹ್ಮ ಜಿಜ್ಞಾಸ. ಬರೀ ಜಿಜ್ಞಾಸ ಮಾಡು ಅಂತ ಹೇಳಿಲ್ಲ, ಆತ್ಮ ಜಿಜ್ಞಾಸ ಅಂತ ಹೇಳಿಲ್ಲ, ಬ್ರಹ್ಮ ಜಿಜ್ಞಾಸ ಹೇಳಿದರು. ನಿನ್ನ ಜಿಜ್ಞಾಸೆ ಸಾಕು. ನಿನ್ನ ಬಗ್ಗೆ ನೀನು ಬೇಕಾದಷ್ಟು ತಿಳಿದುಕೊಂಡಿದ್ಯಾ, ತಿಳಿದುಕೊಳ್ಳದೇ ಇದ್ದವರು ತಿಳಿದುಕೊಂಡು ಬರು. ಇನ್ನು ಆತ್ಮಸ್ಥಂ ತಸ್ಮಾತ್ ಜಿಜ್ಞಾಸೆಯ ಆತ್ಮಾನಂ ಆತ್ಮಸ್ಥನಾಗಿರ್ತಕ್ಕಂಥ ಪರಮಾತ್ಮ ಹೇಗಿದ್ದಾನೆ? ಕೇವಲಂ. ಆ ಪರಮಾತ್ಮನ ಮೇಲೆ ಪ್ರೀತಿ ಮಾಡಿದರೆ, ದೇಹದ ಮೇಲೆ ಪ್ರೀತಿ ಮಾಡಿದಂತೆ ದುಃಖಕ್ಕೆ ಕಾರಣವಾಗ್ತೇನೋ? ಇಲ್ಲ. ಇದು ದೋಷ ಸಹಿತ, ಒಳಗಿದ್ದ ಆ ಪರಮಾತ್ಮ ದೋಷರಹಿತ ಕೇವಲನಾಗಿದ್ದಾನೆ. ಕೇವಲ ಅಂತ ತಿಳ್ಕೊಂಡು ಅಂತಂದರೆ ಅವನು ದೋಷರಹಿತನಾಗಿದ್ದಾನೆ. ಮತ್ತೇನಾಗಿದ್ದಾನೆ? ಪರಂ, ಸರ್ವೋತ್ತಮ, ನಮ್ಮಿಂದ ಭಿನ್ನನಾಗಿ ಬಹಳ ಅಧಿಕ, ಅತ್ಯುತ್ತಮ ಅತಿ ಶ್ರೇಷ್ಠನಾಗಿದ್ದಾನೆ ಪರಮಾತ್ಮ. ಅವನನ್ನು ಪ್ರೀತಿಸಿದರೆ ಆ ಪ್ರೀತಿಗೆ ಎಂದಿಗೂ ಭಂಗ ಬರೋದಿಲ್ಲ. ಅನೇಕ ಸಲ ಹೇಳಿದ್ದೇನಲ್ಲ, ದೇವರಿಗೆ ಜ್ವರ ಬರೋದಿಲ್ಲ, ಅದರಿಂದ ನಮಗೆ ಡಾಕ್ಟರ್ ಹತ್ರ ಹೋಗ್ಬೇಕು, ರಾತ್ರಿಯಲ್ಲಿ ಎಚ್ಚರ ಬೀಳೋ ಅವಶ್ಯಕತೆ ಬೀಳೋದಿಲ್ಲ. ದೇವರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ, ದೇವರು ನಮ್ಮ ವಿರುದ್ಧ ಮಾಡೋದಿಲ್ಲ, ದೇವರು ನಮ್ಮ ಮಾತನ್ನು ಕೇಳೋದಿಲ್ಲ ಅಂತಿಲ್ಲ, ಕೇಳ್ತಾನೆ. ನೋಡಿ, ಪ್ರಯತ್ನ ಮಾಡಿ ನೋಡಿ. ಅವನ ದುಃಖವನ್ನು, ನಿಮ್ಮ ದುಃಖವನ್ನು ಅವನು ತೋಡ್ಕೊಳ್ಳಿ, ಕ್ರಮ ಕಡಿಮೆ ಮಾಡ್ತಾನೆ. ಹೀಗಾಗಿ ಆ ಪರಮಾತ್ಮನನ್ನು ಚೆನ್ನಾಗಿ ಸಂಗಮೇತ್, ಆತ್ಮಸ್ಥಂ ಕೇವಲಂ ಪರಂ ಸಂಗಮ್ಯ, ಅವನನ್ನು ಚೆನ್ನಾಗಿ ತಿಳಿದುಕೊಂಡು ಅವನ ಉಪಾಸನೆಯನ್ನು ಮಾಡ್ತಾನೇ ಇರಬೇಕು. ನಿರಸೇದ್ ಅಸ್ಯ ವಸ್ತು ಬುದ್ಧಿಂ, ವಸ್ತು ಬುದ್ಧಿಯನ್ನು ಬಿಡಬೇಕು. ವಸ್ತು ಬುದ್ಧಿ ಬಿಡು ಅಂತಂದು ಏನರ್ಥ? ನಾನೇ ದೇಹವೆಂಬ ಭಾವನೆಯನ್ನು ಬಿಡು, ನಾನೇ ಸ್ವತಂತ್ರ ಕರ್ತ ಸ್ವತಂತ್ರ ಭೋಕ್ತ ಅಂತಕ್ಕಂತಹ ಅಹಂಕಾರವನ್ನು ಬಿಡು. ಪರಮಾತ್ಮನ ಪ್ರೇರಣೆ ಇದ್ದರೆ ಹುಲ್ಲು ಕೂಡ ಅಲುಗಾಡೋದಿಲ್ಲ ಅಂತಕ್ಕಂತಹ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿದುಕೋ. ನಾನು ಸರ್ವೋತ್ತಮ ಅಂತಿಕೊಂಡು ಅನ್ನೋದನ್ನು ಬಿಟ್ಟು ಬಿಡು. ಪರಮಾತ್ಮ ಆರಂಭದಲ್ಲಿ ನನಗೆ ಅನುಕೂಲ ಆಗಲಿ ಅಂತಿಕೊಂಡು ಅಂತೇಳಿ ಬಂಧು ಬಾಂಧವರು, ತಂದೆ ತಾಯಿ, ಬಾಲ್ಯದಲ್ಲಿ ಸ್ವಲ್ಪ ಬೆಳೆಸಬೇಕಲ್ಲ, ತಂದೆ ತಾಯಿಯನ್ನು ಜೋಡಿಸಿದ. ತಾರುಣ್ಯದಲ್ಲಿ ನನ್ನ ಕಾಮನೆಗಳಿಗೆ ಒಂದು ಜುರಿಸ್ಟಿಕ್ಷನ್ ಹಾಕೋದಕ್ಕೋಸ್ಕರ ಹೆಂಡತಿಯನ್ನು ಜೋಡಿಸಿದ. ಇಚ್ಛಾಪೂರ್ತಿಗೋಸ್ಕರ ಮಕ್ಕಳನ್ನು ಕೊಟ್ಟ. ಮುಗಿತಲ್ಲ.
ಆದರೆ ಇದೆಲ್ಲ ಕೊಟ್ಟ ವ್ಯಕ್ತಿಯನ್ನೇ ಮರೆತು ಬಿಡ್ತೇವೆ ನಾವು. ಯಾಕೆ ಕೊಟ್ಟಿದ್ದೇನೆ? ಪರಮಾತ್ಮ ಹೇಳ್ತಾನೆ, ನಿನಗೆ ಆರಂಭದಲ್ಲಿ ನಿನಗೆ ನಿರಾಶೆ ಬರಬಾರ್ದು ಅಂತಿಕೊಂಡು ಅಂತೇಳಿ. ನೀನು ಕೇಳಿದ್ದನ್ನು ಕೊಟ್ಟಾಗಿದೆ, ಈಗ ನಾನು ಕೇಳಿದ್ದನ್ನು ಕೊಡು, ನಾನು ನಿನ್ನನ್ನೇ ಕೇಳ್ತಾ ಇದ್ದೇನೆ. ದೇವರು ಹೇಳ್ತಾನೆ, ನನಗೆ ನಿನ್ನ ದೇಹ ಬೇಕಾಗಿಲ್ಲ, ನಿನ್ನ ಪ್ರೀತಿ ಬೇಕು. ನೀನು ನನ್ನ ಮೇಲೆ ಮಾಡ್ತಕ್ಕಂಥ ಪ್ರೀತಿಯನ್ನು ಬೇಕು. ಆದ್ದರಿಂದಾಗಿ ವಸ್ತು ಬುದ್ಧಿಂ, ಜಡವಸ್ತುಗಳ ಮೇಲೆ, ಜಡದೇಹದ ಮೇಲೆ ಇರ್ತಕ್ಕಂತಹ ಆಸಕ್ತಿಯನ್ನು ಬಿಡು ಅಂತಿಕೊಂಡು ಅಂತೇಳಿ ಪರಮಾತ್ಮ ನಮಗೆ ವಿಶೇಷವಾದ ರೀತಿಯಲ್ಲಿ ಆಗ್ರಹವನ್ನು ಮಾಡ್ತಾನೆ. ಹಾಗಾದರೆ ಪರಮಾತ್ಮ ನನಗೆ ಬದಲಿಕೋ ಹೋಗು ಅಂತಿಕೊಂಡು ಅಂತ ಹೇಳ್ತಾ ಇದ್ದಿಲ್ಲ. ದೇವರನ್ನು ನನ್ನನ್ನು ತಿಳಿದುಕೊಳ್ಳಿಕ್ಕಾಗ್ತದೆ? ದೇವರನ್ನು ನನ್ನನ್ನೇ ನಾನು ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ? ಪರಮಾತ್ಮ ಹೇಳ್ತಾನೆ, ಇಲ್ಲ, ಆಗೋದಿಲ್ಲ. ನಾನೇ ಸ್ವತಃ ಪುಸ್ತಕ ಓದಿ ಎಷ್ಟು ತಿಳಿದುಕೊಳ್ಳಿಕ್ಕಾಗ್ತದೆ? ಕೆಲವು ಜನರಿಗೆ ಎಲ್ಲ ಅನುವಾದ ಸಿಗ್ತದೆ ರೀ, ನೀವು ಯಾಕೆ ಬೇಕ್ರಿ ಆಚಾರ್ಯ ಅನ್ನೋರಿದ್ದಾರೆ. ಆದರೆ ಆಚಾರ್ಯ ಅರಣಿ ಆದ್ಯ, ಈ ರೀತಿಯಾದ ತತ್ವವನ್ನು ಅರ್ಥ ಮಾಡಿಕೊಂಡು, ಈ ರೀತಿಯಾದ ತತ್ವದಲ್ಲಿ ಆಗ್ರಹ ಇದ್ದ, ಸ್ವತಃ ಎಲ್ಲ ಶಾಸ್ತ್ರಗಳನ್ನು ಓದಿ ಅದನ್ನು ತನ್ನ ಆಚರಣೆಗೆ ತಂದು, ನೋಡಿ ನಾನು ಆಚರಣೆಗೆ ತಂದಿದ್ದೇನೆ, ಲಾಭ ಪಡೆದಿದ್ದೇನೆ, ನೀವು ಲಾಭ ಪಡಿ ಅಂತ ಹೇಳು ಒಬ್ಬ ಅಧಿಕಾರಿ ಗುರುವನ್ನು ಆಶ್ರಯಿಸಿ. ಆ ಅಧಿಕಾರ ಗುರುವಿಗೆ ಶಾಸ್ತ್ರದಲ್ಲಿ ಆಚಾರ್ಯ ಅಂತ ತಿಳ್ಕೊಂಡು ಅಂತೇಳಿ ಕರೆದರು. ಆಚಾರ್ಯ ಅಂತ ಯಾಕಂದರೆ ಏನು ಸುಮ್ಮನೆ ಒಂದು ಅಕ್ಷರ ಗಂಧಾಕ್ಷತೆ ಹಚ್ಕೊಂಡು, ಗೋಪಿಚಂದನ ಮುದ್ರೆ ಹಚ್ಕೊಂಡು ದ್ರೋತ ಉಟ್ಕೊಂಡ್ರೆ ಆಚಾರ್ಯರೇ ಅಲ್ಲ. ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ, ಈಗ ಏನು BA MA ಅಂತ ಕರೀತಾರಲ್ಲ, ನಮ್ಮಲ್ಲಿ ಹಾಗಿರಲಿಲ್ಲ. ಗ್ರ್ಯಾಜುಯೇಷನಿಗೆ ಶಾಸ್ತ್ರಿ ಅಂತ ಕರೀತಾಯಿದ್ರು. ಶಾಸ್ತ್ರವನ್ನು ಓದಿದವನು ಗ್ರ್ಯಾಜುಯೇಟ್. ಆದರೆ ಆಚಾರ್ಯರು ಯಾರು? ಪೋಸ್ಟ್ ಗ್ರ್ಯಾಜುಯೇಷನಿಗೆ ಆಚಾರ್ಯ ಅಂತ ಕೊಂಡಂತೆ. ಧರ್ಮಶಾಸ್ತ್ರ ಆಚಾರ್ಯ, ವೇದಾಂತ ಆಚಾರ್ಯ ಅಂಥೇಳಿ ಪರೀಕ್ಷೆಗಳು ಇವತ್ತಿಗೂ ಇವೆ. ಆಧುನಿಕ ಯೂನಿವರ್ಸಿಟಿಗಳು BA MA ಅಂತ ಕೊಟ್ಟರೆ, ನಮ್ಮ ಸಂಸ್ಕೃತ ಯೂನಿವರ್ಸಿಟಿಗಳು ನಮಗೆ ಶಾಸ್ತ್ರಿ ಆಚಾರ್ಯ ಅಂತ ಕೊಂಡಂತೇಳಿ ಬುದ್ಧಿಯನ್ನು ಕೊಡ್ತವೆ. ಆನಂತರ ಪೋಸ್ಟ್ ಗ್ರ್ಯಾಜುಯೇಷನ್ PhD ವಿದ್ಯಾವಾರಧಿ ಅಂತ ಕೊಂಡಂತೇಳಿ ವಿದ್ಯಾಸಮುದ್ರ ಅಂತ ಹೆಸರು ಕೊಡ್ತಾರೆ. ಇಲ್ಲಿ ಡಾಕ್ಟರ್ ಆಫ್ ಫಿಲಾಸಫಿ ಅಂತ ಕೊಟ್ಟರೆ, ಅಲ್ಲಿ ನಮಗೆ ವಿದ್ಯಾವಾರಧಿ ಅಂತ ಕೊಂಡಂತ ಉಪಾಧಿ ಕೊಡ್ತಾರೆ. ಆದ್ದರಿಂದ ಆಚಾರ್ಯರನ್ನು ಆಚರಿಸು. ಯಾರಪ್ಪ ಆಚಾರ್ಯರು? ಆಚಿನೋತಿ ಚ ಶಾಸ್ತ್ರಾಣಿ. ಅವನು ಎಲ್ಲ ಶಾಸ್ತ್ರಗಳನ್ನ ಯಥಾಶಕ್ತಿಯಾಗಿ ಎಲ್ಲ ಶಕ್ತಿಯನ್ನು ಓದಿರಬೇಕು. ಅವನಿಗೆ ಸಾಹಿತ್ಯ ಗೊತ್ತಿರಬೇಕು, ವ್ಯಾಕರಣ ಗೊತ್ತಿರಬೇಕು, ನ್ಯಾಯಶಾಸ್ತ್ರ ಗೊತ್ತಿರಬೇಕು, ವೇದಾಂತ ಗೊತ್ತಿರಬೇಕು, ಪುರಾಣ ಮಹಾಭಾರತ ಗೊತ್ತಿರಬೇಕು. ಆಚಿನೋತಿ ಎಲ್ಲ ಕಡೆಯಿಂದ ಓದಿ ಮುಖ್ಯ ತತ್ವವನ್ನು ಆರಿಸಿಕೊಂಡಿನವನಾಗಿರಬೇಕು. ಆರಿಸಿಕೊಂಡು ಆಚಾರ್ಯ ಸ್ಥಾಪಯತ್ಯಪಿ, ತಾನು ಮಾತ್ರ ಭೋಗ ಪ್ರಸ್ತುತಿಯಲ್ಲಿ ಬೇಕಾದಂಥ ಭೋಗ ಮಾಡ್ತಾ ಇರ್ತಾನೆ. ನಮಗೆ ಮಾತ್ರ ವೈರಾಗ್ಯದ ಉಪದೇಶ ಕೊಡ್ತಾನೆ. ಅವನ ಆಚಾರ್ಯನಲ್ಲ. ತಾನು ವಿರಕ್ತನಾಗಿದ್ದರೆ ವೈರಾಗ್ಯದ ಉಪದೇಶ ಕೊಡುವ ಅಧಿಕಾರ ಅವನಿಗಿದೆ ಅಂತ ಅರ್ಥ. ತಾನು ಭಗವದ್ಭಕ್ತನಾಗಿದ್ದರೆ ಅವನಿಗೆ ಭಗವದ್ಭಕ್ತಿಯ ಉಪದೇಶ ಕೊಡಲಿಕ್ಕೆ ಅಧಿಕಾರ ಇದೆ ಅಂತ ಅರ್ಥ. ಅಂತಹ ಆಚಾರ್ಯರನ್ನು ನೀನು ಸ್ವೀಕರಿಸು. ಆ ಆಚಾರ್ಯರು ನಿನ್ನ ಜ್ಞಾನ ಅಂತನೂ ಅಗ್ನಿಯನ್ನು ಕೊಡಲಿಕ್ಕೆ ಸಮರ್ಥರಾಗಿರ್ಬೇಕು. ಜ್ಞಾನ ಅಂತನ್ನು ಆ ಅಗ್ನಿಯನ್ನು ತೇಜಸ್ಸನ್ನು ಕೊಡಲಿಕ್ಕೆ ಸಮರ್ಥರಾಗಿರ್ಬೇಕು. ನಮ್ಮಲ್ಲಿ ಯಜ್ಞ ಮಾಡಬೇಕಾಗಿದ್ದರೆ ಅರಳಿ ಕಟ್ಟಿಗೆಯ 2 ಕಟ್ಟಿಗೆಗಳನ್ನು ತೆಗೆದುಕೊಳ್ತೇವೆ. ಕಟ್ಟಿಗೆಯನ್ನು ತೆಗೆದುಕೊಂಡು ನಾವೇನು ಮಾಡ್ತೇವೆ ಅಂತಂದರೆ, ಒಂದು ದೊಡ್ಡ ಕಟ್ಟಿಗೆ ಇರ್ತದೆ, ಅದರಲ್ಲಿ ಸ್ವಲ್ಪ ಛಿದ್ರವನ್ನು ತೆಗಿತೇವೆ. ಛಿದ್ರ ತೆಗೆದು ಅದರಲ್ಲಿ ಕಟ್ಟಿಗೆ ಚೂರುಗಳನ್ನು ಹಾಕ್ತೇವೆ. ಆನಂತರ ಇನ್ನೊಂದು ಕಟ್ಟಿಗೆ, ಮೇಲಿನ ಕಟ್ಟಿಗೆ ಇರ್ತದೆ, ಅದಕ್ಕೆ ಇದು ಮಾಡೋಕ್ಕೋಸ್ಕರ ರೀತಿಯಾಗಿ ಅರೆಗಳನ್ನು ತೆಗೆದಿರ್ತೇವೆ. ಅದಕ್ಕೆ ಹಗ್ಗ ಕಟ್ತೇವೆ, ಈ ಕಡುಗೋಲು ಇರುವಂತೆ.
ಅದರ ಮುಂಭಾಗ ಚೂಪಾಗಿರ್ತದೆ. ಅದನ್ನು ಆ ಇದರಲ್ಲಿ ಇಡ್ತೇವೆ, ಆ ಛಿದ್ರದಲ್ಲಿ ಇಡ್ತೇವೆ. ಆ ನಂತರ ಅಗ್ನಿ ಸೂಕ್ತ ಹೇಳ್ತಾ ಅದನ್ನು ಕಡಿತಾ ಇದ್ದರೆ ಆ ಎರಡು ಕಟ್ಟಿಗೆಗಳ ಘರ್ಷಣೆಯಿಂದ ಬೆಂಕಿ ಹುಡ್ತದೆ. ಇದಕ್ಕೆ ನಮ್ಮಲ್ಲಿ ಅರಣಿ ಅಂತ ಕರೀತಾರೆ. ಇದನ್ನು ಭಾಗವತಕಾರ ಕೃಷ್ಣ ಹೇಳ್ತಾನೆ, ಉದ್ಧವ ಆಚಾರ್ಯ ಅರಣಿ. ಆಚಾರ್ಯರು ಜ್ಞಾನದ ಗಟ್ಟಿಯಾದ ಜ್ಞಾನ ಇರತಕ್ಕಂಥ ಕೆಳಗಿನ ಕಟ್ಟಿಗೆ ಅವರು. ಅದಕ್ಕೆ ಪೂರ್ವಾರಣಿ ಅಂತ ಕರೀತಾರೆ. ಆಚಾರ್ಯ ಅರಣಿ ಆದ್ಯ ಸ್ಯಾತ್ ಅಂತೇವಾಸಿ. ಅಂತೇವಾಸಿ ಅಂತಂದರೆ ಗುರುಗಳ ಮಾತನ್ನು ವೇದಷ್ಟು ಪ್ರಮಾಣ ಅಂತ ತಿಳಿದುಕೊಂಡಿರ್ತಕ್ಕ ಶಿಷ್ಯ. ಅವನು ಉತ್ತರಾರಣಿ, ಮೇಲಿನ ಕಟ್ಟಿಗೆ. ಅವನು ಆಚಾರ್ಯರ ಹೃದಯವನ್ನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಆಚಾರ್ಯರ ಮನಸ್ಸಿನಲ್ಲಿರ್ತಕ್ಕಂಥ ವಿದ್ಯೆಯನ್ನು ಮಥನ ಮಾಡಿ ಪ್ರಶ್ನೋತ್ತರ ಮಾಡಿ ತನ್ನ ಸಂಶಯ ದೂರವಾರಿಗೂ ಇವನು ಹೇಳಬೇಕು, ಅವನು ಕೇಳಬೇಕು, ಸಂಶಯ ನಿವಾರಣೆ ಮಾಡಿಕೊಳ್ಬೇಕು. ಇದನ್ನೆಲ್ಲ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ತತ್ರ ಸಂಧಾನಂ ಪ್ರವಚನಂ. ಏನು ಅರಣಿ ಮಥನ ಅಂತೇನಿದೆ ಇದೇ ಪ್ರವಚನ. ಪ್ರವಚನ ಅಂದರೆ ಬರೀ ಈಗ ಒಂದು ತಾಸು ಹೇಳ್ತೇನೆ ಪ್ರವಚನ ಅಲ್ಲ. ಪರಮಾತ್ಮನ ಮಹಿಮೆ ಹೇಳ್ತಾ ಇದ್ದರೆ ಇದು ಪ್ರವಚನ. ನಾನು ರಾಜಕೀಯ ಹೇಳಿದರೆ ಪ್ರವಚನ ಅಲ್ಲ. ಪರಮಾತ್ಮನ ಮಹಿಮೆ ಅಂಗವಾಗಿ ಏನಾದರೂ ಕಥೆ ಹೇಳಿದರೆ ಅದು ಪ್ರವಚನ, ಅದೇ ಪ್ರವಚನ. ಆದ್ದರಿಂದ ಅದರಿಂದ ಹುಟ್ಟತಕ್ಕಂಥದ್ದೇನು? ವಿದ್ಯಾವನ್ನಿ ಸುಖ. ವಿದ್ಯಾ ಭಗವತ್ ತತ್ವಜ್ಞಾನ ಅಂತ ತಿಳ್ಕೊಂಡಿರ್ತಕ್ಕಂಥ ಸುಖದಾಯಕವಾದ ಆ ಅಗ್ನಿ ಪ್ರಜ್ವಲಿತವಾಗ್ತದೆ. ಆ ಅಗ್ನಿಯನ್ನೇ ಆ ಏನು ಸಣ್ಣ ಇರ್ತವೆ, ಜೊತೆಗೆ ಹತ್ತಿ ಇಟ್ಕೊಂಡಿರ್ತೇವೆ, ಆ ಉರಿಯತಕ್ಕಂಥ ಚೂರನ್ನು ಹತ್ತಿಯ ಮೇಲೆ ಹಾಕಿದ ಕ್ಷಣಕ್ಕೇ ಗಾಳಿ ಹಾಕಿದ ಕ್ಷಣ ಬೆಂಕಿ ಚಾಲು ಆಗ್ತದೆ. ಮತ್ತು ಪುನಃ ಸಣ್ಣ ಕಟ್ಟಿಗೆ ಇಟ್ಕೊಂಡು ಆಮೇಲೆ ಹೊತ್ತಿಸಿ ನಾವು ಮೊಟ್ಟ ಮೊದಲು ಪ್ರತಿಶಾಸ್ತ್ರ ಮಾಡಿದಾಗ ಪ್ರತಿ ದಿವಸವೂ ಇದೇ ರೀತಿಯಾಗಿ ಅಗ್ನಿಮಥನ ಮಾಡಿ ಅಗ್ನಿಯನ್ನು ಹುಟ್ಟಿಸಿದ್ದೆವು. ಸ್ವಲ್ಪ ಸಮಯ ಆಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಈಗ ಬಿಟ್ಟಿದ್ದೇವೆ ಅಷ್ಟೇ. ಆಚಾರ್ಯ ಪೂರ್ವಾರಣೆ, ಶಿಷ್ಯ ಉತ್ತರ ಅರಣೆ. ಅವರಿಬ್ಬರಲ್ಲಿ ನಡೆಯತಕ್ಕಂಥ ಚರ್ಚೆ, ವಾದ ವಿವಾದ, ಇದು ಆ ಮಥನ, ಅದರಿಂದ ಹುಟ್ಟತಕ್ಕಂಥ ತೇಜಸ್ಸು, ಇದು ವಿದ್ಯೆ ತತ್ವಜ್ಞಾನ ಅಂತಿಕೊಂಡಂತನ್ನು ಅಗ್ನಿ. ಈ ರೀತಿಯಾಗಿ ಜಿಜ್ಞಾಸೆಯನ್ನು ತಾನು ಮಡಿಬೇಕು ಎಂದಿದ್ದಾರೆ. ಇದನ್ನೇ ತೈತ್ರಿಯ ಉಪನಿಷತ್ತಲ್ಲಿ ಕೂಡ ಇದನ್ನೇ ಹೇಳ್ತಾರೆ. ಆಚಾರ್ಯ ಪೂರ್ವರೂಪಂ. ಆಚಾರ್ಯರು ಪೂರ್ವರೂಪ ಅಂದರೆ ಕೆಳಗಿನ ಅರಣೆ. ಅಂತೇವಾಸ್ಯುತ್ತರ ರೂಪಂ. ಶಿಷ್ಯ ಮೇಲಿನ ಅರಣೆ. ವಿದ್ಯಾ ಸಂಧಿ. ಪ್ರವಚನ ಚರ್ಚೆ, ಪಾಠ ಪ್ರವಚನ ಚರ್ಚೆ ಪ್ರಶ್ನೋತ್ತರ ಇದೇ ರೀತಿಯಾಗಿರ್ತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಅರಣೆ. ಆನಂತರ ಪ್ರವಚನಗುಂ ಸಂಧಾನಂ. ಆ ಪ್ರವಚನ ಮಾಡೋದ್ರಿಂದ ಏನು ವಿದ್ಯೆ ಬರ್ತದಲ್ಲ, ಅದೇ ಮುಖ್ಯವಾಗಿರ್ತಕ್ಕಂಥ ತತ್ವಜ್ಞಾನ ಅಂತ ತಿಳ್ಕೊಂಡು ಅಂತೇಳಿ ಇದನ್ನು ಪಂಚಾಗ್ನಿಹೋತ್ರ ಸಂಧಿಯಲ್ಲಿ ಕೂಡ ಇದೇ ಮಾತನ್ನು ಹೇಳ್ತಾರೆ. ಶಿಷ್ಯ ಗುರು, ಆನಂತರ ಅವರ ಮಧ್ಯದಲ್ಲಿರ್ತಕ್ಕಂಥ ಪ್ರವಚನ, ಅಲ್ಲಿ ನಡೆಯತಕ್ಕಂಥ ಚರ್ಚೆ, ಅದರಿಂದ ಹುಟ್ಟತಕ್ಕಂಥ ಅಗ್ನಿ. ಇವು ಪಂಚಾಗ್ನಿ. ಕ್ರಮವಾಗಿ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳು, ಅಥವಾ ನಾರಾಯಣ ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ಈ ರೀತಿಯಾಗಿರ್ತಕ್ಕಂಥ ಸಂಬಂಧಗಳು. ಹೀಗೆ ಗುರುಗಳನ್ನು ಆಶ್ರಯಿಸಿ, ಬರೇ ಯಾವಾಗಲೂ ಒಮ್ಮೆಲ್ಲ ನಿಜವಾಗಿಯೂ ಆಗ್ರಹ ಇತ್ತು ಅಂದರೆ ಒಳ್ಳೆಯ ಗುರುಗಳ ಹತ್ತಿರ ಹೋಗಿರ್ಬೇಕು. ಎಲ್ಲ ಸರ್ವಸಂಗ ಪರಿತ್ಯಾಗ ಮಾಡಬೇಕು. ಮಾಡಿ ಅವರಿಂದ ಎಷ್ಟು ಸಾಧ್ಯ ಇದೆ ಅವರು ಕಲಿತದ್ದನ್ನೆಲ್ಲ ನಾನು ಪಡಿಬೇಕು. ಆಚಾರ್ಯ ಅರಣಿ ಆದ್ಯ ಸ್ಯಾತ್ ಅಂತೇವಾಸ್ಯುತ್ತರಾರಣಿ ತತ್ಸಂಧಾನಂ ಪ್ರವಚನಂ ವಿದ್ಯಾವನ್ನಿ ಸುಖಾವಹ. ಇನ್ನು ಈ ಆಚಾರ್ಯರ ಜೊತೆಯಲ್ಲಿ ಚರ್ಚೆ, ಶಾಸ್ತ್ರ ಓದಿ ಅವ್ರು ಹೇಳಿದಂತೆ ಆಚರಣೆ ಮಾಡ್ತಾ ಇದ್ದರೆ ಕೊನೆಗೇನು ಸಿಗ್ತದೆ? ಯಾವುದಕ್ಕೆ ಈ ಶರೀರ ಸಾಧನ? ಆರಂಭ ಇಲ್ಲೇ ಮಾಡಿದ್ವಿ ನಾವು 3 ದಿನಗಳ ಹಿಂದೆ. ಮೊನ್ನೆ ನಾವು ಹೆಡ್ಡಿಂಗ್ ಏನಿತ್ತು? ಈ ಶರೀರ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಂತಕ್ಕಂಥ ಏನು ವಿಶಿಷ್ಟತೆ ಇತ್ತು
ಆ ವಿಶಿಷ್ಟತೆಯಾದ ಅಪರೋಕ್ಷ ಜ್ಞಾನ ನಮಗೆ ಆಗ್ತದೆ. ಶಾಸ್ತ್ರಜ್ಞಾನ ಇದು ಪರೋಕ್ಷ ಜ್ಞಾನ. ಶಾಸ್ತ್ರದಲ್ಲಿ ಹೇಳಿದಂತೆ ನಿಧಿಧ್ಯಾಸನಾದಿಗಳನ್ನು ಮಾಡಿ 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 ಪರಮಾತ್ಮ ಆವಾಗ ನಮ್ಮ ಈ ಸಂಚಿತ ಆಗಾಮಿ ಪಾಪಗಳನ್ನು ನಾಶಪಡಿಸಿ ತನ್ನ ದಿವ್ಯ ದರ್ಶನ ಕೊಡ್ತಾನೆ. ಆನಂತರ ಮತ್ತೆ ಪುನಃ ಹೊಸ ಸಾಧನೆ ಪ್ರಾರಂಭವಾಗ್ತದೆ. ಈ ರೀತಿಯಾಗಿ ಈ ಶರೀರ ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಅದರ ಮಧ್ಯದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಸದ್ಗುಣಗಳು, ಆನಂತರ ಗುರುಗಳ ಹತ್ತಿರ ಹೋಗ್ತಕ್ಕೆ ಯಾವ ಭಾವನೆಯನ್ನು ಬೆಳೆಸ್ಕೊಳ್ಬೇಕು, ಇಷ್ಟೆಲ್ಲ ವಿಸ್ತಾರವನ್ನು ನಮಗೆ ತಿಳಿಸಿ ಹೇಳಿದ್ದಾನೆ ಶ್ರೀಕೃಷ್ಣ. ಇನ್ನು ಇಂತಹ ವೇಳೆಯಲ್ಲಿ ಗುರುಗಳ ಜೊತೆಗೆ ಚರ್ಚೆ ಮಾಡಿ ಬಂದಿರತಕ್ಕಂಥ ಸೂಕ್ಷ್ಮ ಬುದ್ಧಿಯಿಂದ ನಮಗೇನು ಪ್ರಾಪ್ತವಾಗ್ತದೆ, ಅದರ ರೂಪ ಏನು ಅನ್ನೋದನ್ನು ಪರಮಾತ್ಮ ಕ್ರಮವಾಗಿ ತಿಳಿಸ್ತಾನೆ. ಅದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಈಗಾಗಲೇ 1 ತಾಸಿಗಿಂತ ಹೆಚ್ಚು ವೇಳೆ ಆಗಿದೆ. ಅದು ಪ್ರಾರಂಭ ಮಾಡಿದರೆ ಮತ್ತು 15-20 ನಿಮಿಷ ಆಗ್ತದೆ. ಪ್ರಾರಂಭ ಮಾಡಿದ ಮೇಲೆ ಆ ಟಾಪಿಕ್ ಮುಗಿಯುವವರೆಗೂ ಹೇಳಲೇಬೇಕಾಗ್ತದೆ. ಆದ್ದರಿಂದಾಗಿ ಆಚಾರ್ಯರ ಮತ್ತು ಶಿಷ್ಯರ ಈ ಚರ್ಚೆ ರೂಪವಾಗಿರ್ತಕ್ಕಂಥ ಏನು ಒಂದು ಯಜ್ಞ ನಡೀತದಲ್ಲ, ಜ್ಞಾನ ಯಜ್ಞ, ಇದರಿಂದ ಏನು ಪ್ರಾಪ್ತಿ ಆಗ್ತದೆ ಅಂತ ಅನ್ನೋದನ್ನು ನಾಳೆ ನಾವು ತಿಳಿದುಕೊಳ್ಳೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತ್ಯನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಗ ನಶ್ಯಂತೆ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ನರಸಿಂಹ 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 ನರಸಿಂಹ. ಶ್ರೀಕೃಷ್ಣಾರ್ಪಣ.